ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್, ಸ್ಮೈಲ್ ಪ್ಲೀಸ್. ನಕ್ಕು ಮೂತುದುರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲು ದುರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಒಂದೇ, ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಗ್ರ್ಯಾಂಡ್ ಪ್ರೀಮಿಯರ್. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶ್ರೀಕೃಷ್ಣ ಘೀ ಗೋಲ್ಡ್ ವಿನ್ನರ್, ಟೆಕ್ಸ್ಟೈಲ್ ಪಾರ್ಟ್ನರ್ ಸುದರ್ಶನ್ ಸ್ಟೋರ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಓಕೆ, ನಿನ್ನೆ ಸಂಚಿಕೆಯಲ್ಲಿ ಗ್ಯಾಲರಿಯಲ್ಲಿ ಕೂತಿರುವಂತ ನನ್ನ ಕಿಲಾಡಿಗಳು ಬಂದು ಭರ್ಜರಿಯಾಗಿ ನಗುವನ್ನ ಬ್ಯಾಟಿಂಗ್ ಮಾಡಿ ಇಡೀ ಕರ್ನಾಟಕನೇ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗಿಸಿ ಈ ವೇದಿಕೆಯ ಖಾಯಂ ಮೆಂಬರ್ ನಾವು ಅಂತ ಮುದ್ರೆ ಒತ್ತಿದಾಯ್ತು. ಈಗ ಉಳಿದಿರೋ ಕಿಲಾಡಿಗಳು ಕೂಡ ನೀವಷ್ಟೇ ಅಲ್ಲ, ನಾವು ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಪಂಟ್ರು ಅಂತ ಬರೋದಕ್ಕೆ ರೆಡಿ ಆಗಿದ್ದಾರೆ. ಸೊ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ, ಇವತ್ತಿನ ಮೊದಲನೇ ಕಿಲಾಡಿ ಯಾರು ಬರ್ತಾರೆ ಅಂತ ನೋಡುವಂತ ಸಮಯ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ, ತ್ರಿವಳ ರತ್ನಗಳಿಗೂ ಸ್ವಾಗತ ಹೇಳ್ತಾ, ವೆಲ್ಕಮ್ ಟು ಎವ್ರಿಬಡಿ. ಕಾಮಿಡಿ ಕಿಲಾಡಿಗಳು ಸೀಸನ್ 4 ನ 4ನೇ ಕಿಲಾಡಿಯಾಗಿ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಸ್ವಾಗತಿಸಿ ಮಂಗಳೂರಿನ ಪಿಂಕಿ ರಾಣಿ. ಸುಸ್ತಾಗ್ತದೆ ಮಾರೆ, ಸುಸ್ತಾಗಿದ್ದು ನಿಮ್ಮೆಲ್ಲರ ಪುಣ್ಯ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ನನಗೆ. ಒಂದು ವೇಳೆ ನನಗೆ ಜೋಶ್ ಜಾಸ್ತಿಯಾಗಿ ಡ್ಯಾನ್ಸ್ ಮಾಡಿದ್ರೆ ಇವತ್ತಾಕಿದ ಸೆಟ್ಟಿನ ಗತಿ ಎಂತ ಆಗ್ತಿತ್ತು? ಗತಿ ಬಿಡಿ, ನನ್ನ ಸ್ಥಿತಿ ಬಿಡಿ, ಇಲ್ಲಿರುವವರ ಪರಿಸ್ಥಿತಿ ಚಿಂತಾಜನಕ. ಜಡ್ಜಸ್ ನಮಸ್ತೆ. ಜಡ್ಜಸ್, ನನ್ನ ಹೆಸರು ಪಿಂಕಿ ರಾಣಿ ಅಂತ, ಮಂಗಳೂರಿಂದ. ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಪಿಂಕಿ 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 ಅಂತ ಕರೀತಾರೆ. ಜಡ್ಜಸ್, ಓಟಿ ತಿಂತೀರಾ? ಬೇಡಲ್ಲ? ಓಕೆ, ನೋ ಪ್ರಾಬ್ಲಮ್. ನನಗೆ ಆದಷ್ಟು ಉಳಿತಾಯ ಆಗ್ಲಿ. ನನ್ನ ಅಮ್ಮ ಹೇಳಿದ್ದಾರೆ ಮೇಡಮ್, ಯಾವುದೇ ಶುಭ ಕೆಲಸ ಆರಂಭ ಮಾಡುವ ಮೊದಲು ಓಟಿ ತಿನ್ಬೇಕು ಅಂತ. ಬಟ್ ಸರ್, ಇದು ನಾನು ಬಂದ ಸಂಗತಿ ಅಂತ ಹೇಳಿದ್ರೆ ಯಾವ ನಾಚಿಗೆ ಆಗ್ತದೆ. ಹೋಗಿ ಬಾಜಿ. ಈಗ ನಾನು ಬಂದ ಸಂಗತಿಯನ್ನು ಪಿಂಕಿ ಓಪನ್ ಅಪ್. ಎಸ್ 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 ಜಾಸ್ತಿ ಆಯ್ತಾ ಅಂತ. ಓಕೆ ಬಟ್ ಸರ್, ಅದು ಸಂಗತಿ ಅಂತ ಹೇಳಿದ್ರೆ ಉಂಟಲ್ಲ, ಫೇಸ್ಬುಕ್ ಅಲ್ಲಿ ನನಗೆ ಲವ್ ಆಗಿದೆ. ಹೇಳಿದೆ. ಅದಕ್ಕೆ ಅವರು ನನ್ನನ್ನು ಮಂಗಳೂರಿಂದ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ದು. ಅದಕ್ಕೆ ನಾನು ಬಂದದ್ದು. ವಾ 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 ವಾ. ರಕ್ಷಿತಾ ಮೇಡಮ್, ನನಗೆ ನಿಮ್ಮ ಹತ್ರ ಕಂಡಪಟ್ಟ ಕೋಪ ಉಂಟು. ಎಂತಗೆ? ನನಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕಿಲ್ಲ. ಮತ್ ಮಾತಾಡ್ತಾನೆ ಇದ್ದಲ್ಲ ಮಾರೈತಿ. ಮಾತಾಡ್ತೇನೆ. ಎಂತ ಹೇಳು? ನೀವು ಮಾತಾಡಬೇಡಿ ಅಂತ ಹೇಳಿದ್ರು ಮಾತಾಡ್ತೇನೆ. ಮತ್ತೆ ಹೇಳಿ. ಅದು ಎಂತ ಗೊತ್ತಿಲ್ಲ, ನನ್ನ ಲವರಿಗೆ ನೀವು ಯಾಕೆ ಅಷ್ಟು ಕಾಟ ಕೊಡುದು? ನಾನು ಯಾರಿಗೂ ಕಾಟ ಕೊಡುದಿಲ್ಲ. ನಾ ಎಂತಗೆ ನಿನ್ನ ಅವರಿಗೆ ಕಾಟ ಕೊಡುದು? ಇಲ್ಲ, ನಂಗೆ ನಲ್ಲವರೇ ಇದ್ದ ನಿಲ್ಲವರಿಗೆ ಎಂತ ಕಾಟ ಕೊಡ್ತೇನೆ ನಾನು? ಇಲ್ಲ ಮೇಡಮ್, ಅವರು ಡೈಲಿ ನನಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡುವಾಗ ಅಳ್ತಾರೆ. ಎಂತ ಅಂತ? ಅವರು ಬೆಂದು ಬಳಲಿ ಸೊರಗಿ ಹೋಗಿದ್ದಾರೆ. ಅಪ್ಪಣವ? ಅವರಲ್ಲ. ಇಲ್ವಾ? ಅವರು ಸ್ವರ್ಗೆ ಹೋಗಿದ್ನೆ, ಅದಕ್ಕೆ ಕೇಳಿದೆ ಮೇಡಮ್. ನನ್ನ ಲವ್ವರ್ ಇದು ನಿಮಗೆ ಪರಿಚಯ ಉಂಟು. ಯಾರು ಹೇಳಿ ನೋಡೋ, ಹೇಳಿ. ಅಲ್ಲ, ಇಲ್ಲೇ ಇದ್ರ ಅವರು? ಓ ಮೇಡಮ್, ಇಲ್ಲೇ ಇದ್ದಾರೆ. ಇರು, ನಾ ಹೇಳ್ತೆ. ಆನಂದವಾ? ಅವರ ಅಣ್ಣ. ಎಂತ ಮೇಡಮ್? ಅಲ್ಲ, ನಂಗೆ ಗೊತ್ತಾಗುದಿಲ್ಲಲ್ಲ. ಬಂದವರೆಲ್ಲ ಅವ್ರಿಗೆ ಲೈನ್ ಹೊಡಿತ್ರ, ಅದಕ್ಕೆ ಕೇಳಿದೆ ನಾನು. ಅವರ ಅಣ್ಣ ಮೊನ್ನೆ ರಾಖಿ ಕಟ್ಟಿದ್ದೇನೆ 25 ರೂಪಾಯಿದು. 500 ರೂಪಾಯಿ ಕೊಟ್ಟಿದ್ದಾರೆ. 500 ರೂಪಾಯಿದು ಟಾಪ್ ತೆಗ್ದಿದ್ದೇನೆ.
ಹೇಳಿದ್ರೆ ಎಂತ? ನನ್ನ ಲವರ್ ಹೆಸರು ಹೇಳುವ ಸಮಯ. ಹೇಳ. ನನ್ನ ಲವರ್ ಹೆಸರು ಎಂತ ಗೊತ್ತುಂಟಾ? ಎಂತ? ಪ್ರೇಮ್ ಅಂತ. ಹೇಳಿದೆ. ಈ ಪ್ರೇಮ ಮಾರೈತಿ? ಹೌದು ಮೇಡಮ್. ಅಲ್ಲ, ನಾನು ಅದು ಹೇಗೆ ಅಂತ ಹೇಳ್ತೇನೆ, ನಿಮ್ಗೆ ವಿವರಣೆ ಮಾಡ್ತೇನೆ. ಹೇಳ. ಪ್ರೇಮ್, ಗಾಳಿ ಬರ್ತಾ ಇಲ್ಲ ಕಣೋ. ಲೋ ಪ್ರೇಮ್, ನಮ್ಮ ತಾಯಿ ಸತ್ವಾಗೋದು ನಿನಗೆ ಗತಿ ಬರಬಾರ್ದಾಗಿತ್ತು ಕಣೋ. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಕಣೋ. ನಿನ್ನ ಬಗ್ಗೆ ನನಗಿದ್ದಿದ್ದು ಇಮ್ಯಾಜಿನೇಷನ್ ಏನು ಗೊತ್ತಾ, ಆ ಥರ ಹಾಗೆ ಹಂಗೆ ಅಂತ ನಿನಗೆ ಈ ಗತಿ ಬರಬಾರ್ದಾಗಿತ್ತು. ಜಗಣ್ಣ, ಒಂದು ಸಂಗತಿ ಉಂಟು. ನನ್ನ ಫೇಸ್ಬುಕ್ ಉಂಟಲ್ಲ ಜಗಣ್ಣ, ಅದರಲ್ಲಿ ಡಿಪಿ ಉಂಟಲ್ಲ ಪ್ರೊಫೈಲ್ ಅಲ್ಲಿ, ಅದರಲ್ಲಿ ನನ್ನ ಫೋಟೋ ಇಲ್ಲ. ನನ್ನ ಫೋಟೋ ಇಲ್ಲ. ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ ನನ್ನಷ್ಟು ಚಂದದ ಹುಡುಗಿ ಯಾರು ಇಲ್ಲ ಅಂತೆ. ಜಗಣ್ಣ, ಅದಕ್ಕೆ ನನ್ನ ಅಮ್ಮ ಹೇಳಿದ್ದಾರೆ, ಮಗ ನಿನ್ನ ಫೋಟೋ ಹಾಕ್ಬೇಡ, ನಿನ್ನ ಫೋಟೋ ಹಾಕಿದ್ರೆ ದೃಷ್ಟಿ ಬೀಳ್ತದೆ. ಓ ರಾಮಚಂದ್ರ, ನಿಮ್ಮ ಹತ್ರ ಮಾತಾಡಿ ಮಾತಾಡಿ ಅವರಿಗೆ ನನ್ನ ಗುರ್ತ ಹೇಳಿಕೆ ನೆನಪೇ ಇಲ್ಲ. ಈಗ ಗುರ್ತ ಹೇಳ್ತೇನೆ. ಸಾರಿ ಗೈಸ್, ನಿಮಗೆ ಬೋಟಿ ಸಿಕ್ಕುದಿಲ್ಲ, ನೀವು ಸತ್ತು ಹೋಗಿ. ಎಲ್ಲಿದ್ದಾರೆ ಪ್ರೇಮ್? ಆರ್ ಯು ದೇರ್? ಪ್ರೇಮ್, ಆರ್ ಯು ದೇರ್? ಅರೆ ಪ್ರೇಮ್, ಎಲ್ಲಿದ್ದೀರಾ? ಬರ್ತೇನೆ ಅಲ್ಲಿಗೆ, ಒಂದು ನಿಮಿಷ. ಮೇಡಮ್ ಬನ್ನಿ ಬನ್ನಿ ಬನ್ನಿ, ನೀವು ಬನ್ನಿ ಬನ್ನಿ. ಪ್ರೇಮ್, ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಅಂತ ಹೇಳೋಣ ಅಂದ್ರೆ ಇವನೇ JCB ಸಿಗಾಕೊಂಡ್ರೆ ನಿಂಬೆ ಹಣ್ಣು ಆದಂಗೆ ಆಗಿದ್ದಾನೆ. ಆನಂದ, ಹಂಗೆ ಹೇಳ್ಬೇಡುವ, ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡು. ಹೌದು ಮೇಡಮ್ ಹೇಳಿ. ನನಗೆ ಉಂಟಲ್ಲ ಮೇಡಮ್, ಇವರ ಜೊತೆ ಡ್ಯೂಯೇಟ್ ಆಡ್ಬೇಕು ಅಂತ ಆಗಿದೆ. ನನಗೂ ತುಂಬಾ ಆಸೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವೆಂದು. ಆಹಾ ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿಯೊಮ್ಮೆ ನನ್ನ. ಮೇಡಮ್, ಪಿಂಕಿ, ನಮ್ಮ ಜೋಡಿ ಹೇಗುಂಟು? ನಿನ್ನದ್ದು ಜೋಡಿ ನೋಡು. ಎಂತ ಹೇಳುದು, ನಾ ಎಂತ ಬೇಡ್ಕೊಳ್ಳೋದು ಗೊತ್ತಾ? 100 ವರ್ಷ ನೀವಿಬ್ರು ಸುಖ ಶಾಂತಿ ನೆಮ್ಮದಿ ಸಿಕ್ಲಿ. ಈ ಆಕ್ಟ್ನ ನೋಡ್ತಾ ಇರೋಂಥ ನಮಗೆ ಗೊತ್ತು, ಪ್ರೇಕ್ಷಕರಿಗೆ ಗೊತ್ತಿಲ್ಲ. ಪ್ರೇಮ್ ಎಂಬತಕ್ಕವನು ಈ ನಮ್ಮ ಸೆಟ್ಟಲ್ಲಿ ಸೀಸನ್ 1 ಇಲ್ಲಿವರೆಗೂ ಕೂಡ ಸೆಟ್ನ ನೋಡ್ಕೊಂಡು ಎಲ್ಲರನ್ನ ಮೇಂಟೈನ್ ಮಾಡೋಂಥವ್ನು. ಆಮೇಲೆ ಎಂತ ಗೊತ್ತುಂಟಾ, ನೀವಿಬ್ರು ಯಾವಾಗ್ಲೂ ಹಿಂಗೆ ಪ್ರೀತಿಯಿಂದ ಇರಿ ಅಂತ ನಾವು ಬೇಡ್ಕೊಳ್ಳೋದು. ಅದಿರ್ತೇವೆ ಅದಿರ್ತೇವೆ ಅದಿರ್ತೇವೆ. ನಾನು ನಿನ್ ಜೊತೆ ಇದ್ದೀನಿ, ಸೂಪರ್ ಆಗಿದೆ ಜೋಡಿ. ಈಗ ನೀನು ಯೋಚನೆ ಮಾಡು, ನಾನು ನನ್ನ ಗಂಡ ಪ್ರೇಮ್ ನಿಂತ್ಕೊಂಡಾಗ ನಾವು ಬಹುಶಃ ಹಿಂಗೆ ಕಾಣಿಸ್ಬೋದು, ಸ್ವಲ್ಪ ಸಣ್ಣ ಇರ್ಬೋದು ಅಷ್ಟೇ. ಅಷ್ಟೇ. ಈಗ ಪ್ರೇಮ್ ನಂತರ ಸರಿ ಸರಿ ಹೆಲ್ತ್ ಆಯ್ತು ಬಿಡಿ ಮೇಡಮ್. ಇವಾಗ ನಮಗಂತೂ ಒಂದು ಆಸೆ ನೆರವೇರಿಲ್ಲಮ್ಮ. ಏನು? ಪ್ರೇಮು ಇವಮ್ಮ ಹೆಂಗಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಸೊ ನೀವು ಹಿಂಗಿರ್ಬೋದು ಅಂತ ಇವ್ರ ಥರ ನೀವು ಯಾಕೆ ಮಾಡಿ ತೋರಿಸ್ಬಾರ್ದು? ಸೊ ರಿಯಲ್ ಡೈರೆಕ್ಟ್ರು ಪ್ರೇಮು, ನೀನು ರಕ್ಷಿತಾ, ಹೆಂಗಿರ್ಬೋದು ನಿಮ್ಮ ಜೋಡಿ ನಾವಂತೂ ನೋಡಿಲ್ಲ. ಈಗಲಾದ್ರೂ ನೋಡಿ ಆಸೆ ತೀರಿಸ್ಕೊತೀವಿ. ಹಾಗಾಗಿ ಒಂಥರ ಏನೋ ಹಂಗೆ ಮಾಡಿ. ಅಯ್ಯೋ ಏನು ಸ್ಪೀಡ್ ಆಗೋಳು ಇವಳು. ಓಕೆ ಓಕೆ ಓಕೆ. ಆಕ್ಚುಲಿ ನಿನ್ನೆ ನಾನು 3 times ಕಾಲ್ ಮಾಡಿದೆ, ನೀವು ಯಾಕೆ ಪಿಕ್ ಮಾಡಿಲ್ಲ? ಸಿ ಐ ವಾಂಟ್ ಆನ್ಸರ್ ಜಸ್ಟ್ ನೌ, ಬಿಕಾಸ್ ನಾನು ನಿಮ್ಗೆ ಎಷ್ಟು ಕಾಲ್ ಮಾಡಬೇಕು, ನಾನು ನಿಮ್ಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀನಿ, ಇಷ್ಟು ಶೂಟಲ್ಲಿ ಇದ್ರು ನಿಮ್ಮನ್ನು ಬಂದು ಮೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಪ್ರೇಮ್. ಲೋ ದೇವ್ರ ಸತ್ಯವಾಗ್ಲಿ ಹೇಳ್ತೀನಿ, ಸೇಮ್ ಇವಳು ಗಂಡ ಹೆಂಗಿರ್ತಾರ ಹಂಗೆ ನನ್ನ ಕಣ್ಣು ಕಾಣಿಸ್ಬಿಟ್ರಿ ಕಣೋ. ಎಷ್ಟು ಆನಂದ ಆಗ್ತದೆ ಅಮ್ಮ, ಅದನ್ನ ಕೊಡಿ. ಲಾಸ್ಟ್ ಮಿನಿಟ್, ಇದು ನಮ್ಮ ಜೋಡಿ ಇಷ್ಟ ಆಯ್ತಲ್ಲ. ಅಯ್ಯೋ ದೇವ್ರ ಸತ್ಯ ತುಂಬಾ ಆಶೀರ್ವಾದ ತಗೊಳ್ಳುವ, ಬನ್ನಿ ಆಶೀರ್ವಾದ.
ಈಗ ನಮ್ಮ ಮದುವೆ ಇಲ್ಲಿ ಆಗ್ತದೆ. ನಿಲ್ಲಿ ಇಲ್ಲಿ. ನೋ ನೋ ನೋ. ಬನ್ನಿ 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 ಬನ್ನಿ. ಕಾರು ಕಾರು ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟಲು ಬಾರು ಬಾರು ಹಸಗೆ. ಮಂಗಳೂರಿನ ಪಿಂಕಿ ರಾಣಿ ಅವ್ರಿಗೆ ನಿಜಕ್ಕೊಂದು ಹ್ಯಾಟ್ಸ್ ಆಫ್. ಒಬ್ರು ಬಂದು ಹೊಸಬ್ರು ಹೊಸ ಮುಖ ವೇದಿಕೆಗೆ ಹೊಂದ್ಕೊಂಡು ಎಲ್ಲಾ ಸೆಟ್ ಆಗಿ ಅಷ್ಟೊತ್ತಿಗೆ ಬರೋಂತ ಧೈರ್ಯ ಇದು. ಆದ್ರೆ ಆ ಧೈರ್ಯ ನಿಮಗೆ ಭಗವಂತ ಈಗಲೇ ಕೊಟ್ಟಿದ್ದಾನೆ ಅಂತಂದ್ರೆ ಸೂಪರ್, ಗ್ರೇಟ್ 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 ಗ್ರೇಟ್. ಓಕೆ, ನಿಮ್ಮ ಬಗ್ಗೆ ಜಡ್ಜಸ್ಗೆ ಪರಿಚಯ ಮಾಡಿಕೊಡಿ. ಜಡ್ಜಸ್ ನಮಸ್ತೆ. ನಾನು ಪಿಂಕಿ ರಾಣಿ ಅಂತ, ಮಂಗಳೂರಿಂದ. ಕಳೆದ 16 ವರ್ಷಗಳಿಂದ ವೃತ್ತಿ ರಂಗಭೂಮಿಯಲ್ಲಿ ನಟಿಯಾಗಿ ಅಭಿನಯಿಸ್ತಾ ಇದ್ದೇನೆ. ನನ್ನ 14ನೇ ವಯಸ್ಸಲ್ಲಿ ನಾನು ಮಂಗಳೂರಿನ ಒಂದು ಖ್ಯಾತ ತುಳು ರಂಗಭೂಮಿಯ ದಿಗ್ಗಜ ಶ್ರೀಯುತ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಇವರಿಗೆ ಒಂದು ಕಾಲ್ ಮಾಡ್ತೇನೆ 9ನೇ ಕ್ಲಾಸಲ್ಲಿರುವಾಗ, ಅವರಿಗೆ ಒಂದು ವಿಶ್ ಮಾಡೋದಕ್ಕೆ ಅಂತೇಳಿ. ಸೊ ಅವರಿಗೆ ನನ್ನ ಇಂಟ್ರೆಸ್ಟ್ ಇಷ್ಟ ಆಗಿ ಅವ್ರ ವೈಫ್ ಹೇಳ್ತಾರೆ, ನೀನು ಡ್ರಾಮಾಗೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಬಾ ಅಂತೇಳಿ. ಹಾಗೆ ನಾನು ಆ ಟೀಮ್ಗೆ ಜಾಯಿನ್ ಆಗ್ತೇನೆ. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಸೆಕೆಂಡ್ PU ಫೈನಲ್ ಎಕ್ಸಾಮ್ ಬರೋವಾಗ ಸೂರತಲ್ಲಿ ಡ್ರಾಮಾ ಇರುತ್ತೆ 1.5 ತಿಂಗಳು. ಸೊ ಅದಕ್ಕೋಸ್ಕರ ನಾನು ಕಲಿಕೆಯನ್ನು ಅರ್ಧದಲ್ಲಿ ಬಿಡ್ತೀನಿ. ಇದು ಅಲ್ಲಿ ನಾನು ಡ್ರಾಮಕ್ಕೆ ಹೋದೆ ಅನ್ನೋ ಒಂದು ಪರಿಸ್ಥಿತಿಗೋಸ್ಕರ ಅಲ್ಲ, ಮನೆ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿ ಹೋಗಿತ್ತು. ಸೊ ನಾನು ದೊಡ್ಡ ಮಗಳು. ಆ ಟೈಮಲ್ಲಿ ನಾನು ಮನೆಗೆ ಒಂದು ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅಂತ ಯೋಚನೆ ಮಾಡ್ತೀನಿ ಆ ವಯಸ್ಸಲ್ಲೇ. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ. ಇವಾಗ 16 ವರ್ಷಗಳಿಂದ ಬಣ್ಣ ಬಿಟ್ಟರೆ, ರಂಗಭೂಮಿ ಬಿಟ್ಟರೆ ಬೇರೆ ಯಾವ ಜಗತ್ತೂ ಇಲ್ಲ. ನಾನು ಜೀವನದಲ್ಲಿ ಮಾಡಿದ 2 ತಪ್ಪು, 2 ಮದುವೆ ಆಗಿರೋದು. ಫಸ್ಟ್ ಒಂದು ಮದುವೆ ಆಗ್ತೀನಿ, ಮಗು ಆಗುತ್ತೆ. ಮಗುನ 3 ದಿನ ಇರುವಾಗ ಗಂಡ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಅಲ್ಲಿಂದ 10 ತಿಂಗಳ ಮಗುವನ್ನ ನಾನು ಅಮ್ಮನ ಕೈಯಲ್ಲಿಟ್ಟು ನಾನು ಮತ್ತೆ ನಾಟಕ ಸ್ಟಾರ್ಟ್ ಮಾಡ್ತೇನೆ. ಅದೇ ಆ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲದೆ ಹಲಸಿನ ಹಣ್ಣು, ಚುಕ್ಕು, ಮರದಲ್ಲಾಗಿರೋ ಬಾಳೆಹಣ್ಣು ಈ ರೀತಿ ತಿಂದು ಜೀವನ ಮಾಡಿದ್ದೇನೆ. ತುಂಬಾ ಹೆಲ್ದಿಯಾಗಿ ನನ್ನ ಮಗುನ ಹೆರಿಗೆ ಆದೆ. ಬಟ್ ಆ ಟೈಮಲ್ಲಿ ನನ್ನ ಗಂಡ ಬಿಟ್ಟೋದ ಅಂತೇಳಿ ಒಂದು ಟೆನ್ಷನ್ ಅಲ್ಲಿ ಇರುವಾಗ ಮತ್ತೆ ರಂಗಭೂಮಿ ಜೀವನ ಕೊಡುತ್ತೆ ನನಗೆ. ಮತ್ತೆ ರಂಗಭೂಮಿಯಿಂದ ನಾನು ಚೇತರಿಸ್ಕೊಂಡು ಬರ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಮೊದಲನೇ ಗಂಡ ತೀರಿ ಹೋಗ್ತಾರೆ. ಸೊ ಆಮೇಲೆ ನನ್ನ ರಂಗಭೂಮಿಲೇ ಒಂದು ಪರಿಚಿತರು ನನಗೆ ಜೀವನ ಕೊಡ್ತಾರೆ. ತುಂಬಾ ಸಪೋರ್ಟಿವ್ ಹಸ್ಬೆಂಡ್ ಅಂತ ಹೇಳ್ಬೋದು, ತುಂಬಾ ಸಪೋರ್ಟಿವ್. ಇವಾಗ 3 ತಿಂಗಳಿಂದ ಅವ್ರು ನನ್ನ ಹತ್ರ ಇಲ್ಲ. ಅದು ಏನಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಹೆಣ್ಣಾಗಿ ಯಾವ ಹೆಣ್ಣಿಗೂ ಇಷ್ಟು ಅವಹೇಳನಗಳು, ಇಷ್ಟು ತಿರಸ್ಕಾರಗಳು, ಅಂದರೆ ಅವಳನ್ನು ಪ್ರೋತ್ಸಾಹಿಸಬೇಕು ಅಲ್ಲ, ಅವಳನ್ನು ಮೇಲೆ ತರಬೇಕು ಅಂತ ಯಾರೂ ಮಾತಾಡಿಲ್ಲ. ಎಲ್ಲ ಕೆಟ್ಟದಾಗಿ ಏನಕ್ಕವಳು ಮದುವೆ ಆಗಬೇಕಿತ್ತು, ಏನಕ್ಕವಳು ಜೀವನ ಹಾಗೆ ಮಾಡಬೇಕಿತ್ತು ಅಂತ ಕೇಳೋರೇ ಇರೋದು. ಬಟ್ ನಾನು ಬದುಕಿರೋದೊಂದೇ ಕಾರಣ, ನನ್ನ ಮಗನ್ನ ಒಂದು ಸ್ಥಾನದಲ್ಲಿ ನಿಲ್ಲಿಸಬೇಕು, ಒಂದು ಸಿಂಗಲ್ ಪೇರೆಂಟ್ ಆಗಿತ್ತು ಅಂತ ಯೋಚನೆ ಮಾಡ್ತೀನಿ. ಸೊ ಇದು ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಸತ್ಯನ ನಾನು ಇಟ್ಟಿದ್ದೀನಿ. ಇದು ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ, ಬಟ್ ದಯವಿಟ್ಟು ಇದನ್ನು ನನ್ನ ಉಸಿರಿನ ಕೊನೆವರೆಗೂ ನನ್ನ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ನನ್ನ ಕಡೆ ಆಸೆ, ಅಷ್ಟೇ, ಬೇರೇನೂ ಇಲ್ಲ. ಪಿಂಕಿ ರಾಣಿ ಅವರೇ, ನೋಡಿ ನೀವು ಬಂದಾಗ ಎಷ್ಟು ನಗ್ಸಿದ್ರೋ ಅಷ್ಟೇ ಅಳಿಸ್ತಾ ಇದ್ದೀರಾ ಈಗ ನಮ್ಮನ್ನೆಲ್ಲ ಹೇಳ್ಬೇಕು ಅಂತಂದ್ರೆ. ಬಿಟ್ರ ಮಾತು ಯಾವಾಗ್ಲೂ ಅದು ಸತ್ಯ, ಜಗಣನ್ ಮಾತು ಸತ್ಯ. ಅದೇ ನಗ್ಸೋರ್ಗೆನೆ ಅಳಿಸೋ ತಾಕತ್ತಿರೋದು ಅಂತ. ಪ್ರಾಯಶಃ ಅದು ಗೊತ್ತಿಲ್ಲ, ಅದೆರಡು ಒಟ್ಟಿಗೆ ಬೆರ್ತೋಗಿರುತ್ತೇನೋ. ಸೊ ನೋಡಿ, ಇಷ್ಟೆಲ್ಲ ನೋವು ನಿಮ್ ಹಿಂದೆ ಇದ್ರು ಕೂಡ ನಗ್ನಗ್ತಾ ಇಷ್ಟೊತ್ತು ನೀವು ಆಕ್ಟ್ ಮಾಡಿದಾಗ ನಮ್ಗದು ಗೊತ್ತಾಗ್ಲೇ ಇಲ್ಲ. ಆ್ಯಂಡ್ ಸ್ಟ್ರೈಟ್ ನಾನು ಐ ಥಿಂಕ್ ರಕ್ಷಿತಾಂಬೆ ಹತ್ರನೇ ಮಾತಾಡಕ್ಕೆ ಇಷ್ಟಪಡ್ತೀನಿ. ನನಗೆ ಅವ್ರು ಹೇಳಿದ್ದು, ಪಿಂಕಿ ಹೇಳಿದ್ ಒಂದು ವಿಚಾರ ನಂಗೆ ತುಂಬಾ ಇಷ್ಟ ಆಗಿದೆ. ಏನು ಅಂದ್ರೆ, ನನ್ನ ಗಂಡ ತುಂಬಾ ಒಳ್ಳೆಯವನು. ಅವ್ನು ಯಾಕೆ ನನ್ನ ಜೊತೆ ಈಗ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸಚ್ ಎನ್ ಇನ್ನಸೆಂಟ್ ಮಾತದು, ಪಾಪ. ದ ಥಿಂಗ್ ದಟ್ ಐ ಲೈಕ್ ಅಬೌಟ್ ಪಿಂಕಿ ಇಸ್ ಅವಳ ಸಿಚುವೇಶನ್ ಅವಳಿಗೆ ಗೊತ್ತು, ಬಟ್ ಅವಳು ಗಿವ್ ಅಪ್ ಮಾಡಿಲ್ಲ. ನಾವು ಅವ್ರಿಗೆ ಯಾರಿಗೂ ಚಪ್ಪಾಳೆ ಹೊಡೆಯೋಕೆ ಹೇಳಿಲ್ಲ, ಅವರೇ ನಿನ್ಗೋಸ್ಕರ ಚಪ್ಪಾಳೆ ಹೊಡೆದಿದ್ದು. ಯುವರ್ ಅನ್ ಇನ್ಸ್ಪಿರೇಷನ್ ಪಿಂಕಿ, ನೀನೊಂದು ದೊಡ್ಡ ಇನ್ಸ್ಪಿರೇಷನ್ ಎಲ್ಲರಿಗೂ.
ನಿಮ್ಮ ಗಂಡ ನಂಗೆ ನಿಜವಾಗ್ಲೂ ಸಿಕ್ಲಿ ಪಿಂಕಿ, ನಿಜವಾಗ್ಲೂ ಅವ್ರು ವಾಪಸ್ ಬರಲಿ. ಅವ್ರು ಏನಕ್ಕೆ ಬಿಟ್ಟು ಹೋಗಿದ್ದಾರೆ ನಂಗೆ ಗೊತ್ತಿಲ್ಲ, ಬಟ್ ಅವ್ರ ಬುದ್ಧಿ ಅವ್ರಿಗೆ ವಾಪಸ್ ಕೊಡಲಿ ಆ ದೇವರು, ನಿಮ್ಮ ಹತ್ರ ವಾಪಸ್ ಬರಲಿ. ಯಾಕೆ ಗೊತ್ತಾ, ಬೇರೆ ಏನೂ ಅಲ್ಲ, ನಾಟ್ ಫಾರ್ ದ ಸನ್ ಆರ್ ಫಾರ್ ಎನಿಥಿಂಗ್, ಬಿಕಾಸ್ ನೀವು ತುಂಬ ಒಳ್ಳೆಯವರು, ಯುವರ್ ಪ್ಯೂರ್ ಸೋಲ್ ಪಿಂಕಿ. ಅದಕ್ಕೆ ವೇದಿಕೆ ಮೇಲೆ ನೀವು ಆಕ್ಟ್ ಮಾಡಿರೋ ರೀತಿ, ಪ್ರೇಮ್ಗೆ ಕಾಲು ಎಳೆದಿರೋ ರೀತಿ, ಜಗ್ಗೇಶ್ ಸರ್ ನಿನಗೆ ಇಮಿಡಿಯೇಟ್ ಆಗಿ ಏನಾದರೂ ಮಾಡು, ಸ್ಪಾಂಟೇನಿಟಿ ನಿಮ್ಮದು, ನಿಮ್ಮ ಟೈಮಿಂಗು, ನಮ್ಮನ್ನು ನಾವು ಹೀಹಾಳ್ಸೋದಿದೆಯಲ್ಲ, ನಾವು ದಪ್ಪ ಇದ್ದೀವಿ ಅಥವಾ ನಾವು ಕಪ್ಪಗಿದ್ದೀವಿ ಕರ್ರಗಿದ್ದೀವಿ, ವಾಟ್ ಎವರ್ ಇಸ್, ಇಟ್ ಟೇಕ್ಸ್ ಅ ಲಾಟ್ ಆಫ್ ಸ್ಟ್ರೆಂಗ್ತ್. ಪಿಂಕಿ, ಟುಡೇ ನೀವು ನನ್ನ ಮನಸ್ಸನ್ನು ಗೆದ್ದಿದ್ದೀರಾ. ಬಟ್ರೆ ನಿಜಕ್ಕೂ ಹೆಮ್ಮೆ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ತುಂಬ ಅದು ಅವರು ಅದನ್ನ ಹೇಳಬಾರ್ದು ಅಂತಿದ್ರಿ, ನಿಮಗೆ ವೇದಿಕೆಯಲ್ಲಿ ನಿಂತಾಗ ತಾನಾಗೆ ಬಂದ್ಬಿಡ್ತು ಬಾಯಲ್ಲಿ ಅಲ್ವಾ. ಇದನ್ನ ಕುಟುಂಬ ಅಂದ್ರೆ ಅದಕ್ಕೆ ಬಂತದ್ದು ಬಾಯಲ್ಲಿ. ಸೊ ವೈಯಕ್ತಿಕ ಜೀವನ ನನ್ನ ಪ್ರಕಾರ ತುಂಬ ಬೇರೆಯವರಿಗೆ ಹೆಮ್ಮೆ ಬರೋ ಥರ, ತುಂಬ ಜನ ಸ್ತ್ರೀಯರಿಗೆ ಧೈರ್ಯ ಕೊಡೋ ಥರ ಬದುಕ್ತಿದ್ದೀರಿ, ಅದು ನಿಮ್ಮ ದೊಡ್ಡತನ. ಆಮೇಲೆ ಎಲ್ಲೂ ಅದು ಡ್ರಾಪ್ ಆಗಕ್ಕೆ ಬಿಡಲಿಲ್ಲ. ಒಬ್ಬ ನಟ ಅಲ್ಲದೆ ಇರೋವನ್ನ ಅಲ್ಲಿ ಕರೆದು ಬಿಟ್ಟಾಗ ಎಂಥವ್ರಿಗಾದ್ರೂ ಗಲಿಬಿಲಿ ಆಗುತ್ತೆ, ಮುಂದೇನು ಮಾಡಬೇಕು ಗೊತ್ತಾಗಲ್ಲ. ನೀವು ಒಬ್ಬ ನಟಿಯಾಗಿ ಕೊನೆವರೆಗೂ ಆ ನಾಟಕ ಅದು ಏನು ಶೇಪ್ ತಗೊಳ್ತದೋ ತಗೊಳ್ಳಿ ಅಂತ ಮಾಡ್ಕೊಂಡು ಹೋದ್ರಿ, ಅದು ತುಂಬ ದೊಡ್ಡ ಕೆಪಾಸಿಟಿ. ಅದು ವೇದಿಕೆಗೆ ಸ್ವಾಗತ, ಮಗುಗೆ ಶುಭಾಶಯ. ಥ್ಯಾಂಕ್ ಯು ಸರ್. ಎಸ್, ಯು ಆರ್ ಎ ವಂಡರ್ಫುಲ್ ಆರ್ಟಿಸ್ಟ್. ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ, ಎಷ್ಟು ಅದ್ಭುತವಾಗಿ ಮಾಡಿದ್ರಿ. ಆಮೇಲೆ ನಿಮಗಿರುವಂಥ ಆ್ಯಕ್ಟನ್ನು ಬಿಟ್ಟು ನಾವೆಲ್ಲ ನಿಮ್ಮನ್ನು ಕೆದಕಿ, ಯಾಕೆ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಕೆಲವು ಶೋಗಳು ಅಲ್ಲಿ ಒಂದಿರುತ್ತೆ, ಅವ್ರು ಏನು ಕೊಟ್ಟಿದ್ದಾರೆ ಅದು ಮಾಡಬೇಕು. ನಮ್ಮ ಶೋಲ್ ಹಂಗಲ್ಲ, ನಾವು 3 ಜನ, ನಾವು ಕಾಲು ಎಳಿತೀವಿ, ತಮಾಷೆ ಮಾಡ್ತೀವಿ, ನಾವು ಅಳ್ತೀವಿ, ನಾವು ನಗ್ತೀವಿ, ನಿಮ್ಮ ಜೊತೆ ಜರ್ನಿ ಮಾಡ್ತೀವಿ ನಾವು. ಯಾಕಂದರೆ ನಮ್ಮಲ್ಲಿ ಕಪಟ ಇಲ್ಲ, ನಾವು ಯಾವುದೋ ಕಂಟೆಂಟ್ಗೋಸ್ಕರ ಈ ಆ್ಯಕ್ಟ್ ಮಾಡೋರಲ್ಲ ನಾವು. ಆಮೇಲೆ ಯಾರನ್ನೋ ಮೆಸ್ಸಕ್ಕೋಸ್ಕರ ಮಾಡಲ್ಲ, ಆನೆಸ್ಟಾಗಿ ಹೃದಯದಿಂದ ಬಂದವ್ರನ್ನ ಒಪ್ಪಿ ತಬ್ಬಿ ಅವ್ರ ಕೈನಲ್ಲಿ ಓಪನ್ ಅಪ್ ಮಾಡಿಸಿ ಅವ್ರನ್ನ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿ ನಾವು ಸಂತೋಷಪಟ್ಟು ನೋಡುಗರಿಗೂ ಸಂತೋಷ ಪಡಿಸುವಂಥ ಕಾರ್ಯಕ್ರಮ ಆಯಿತು. ಸಚ್ ಎ ವಂಡರ್ಫುಲ್ ಪ್ರೋಗ್ರಾಮ್. ನೀವು ಬಂದಿದ್ದೀರಲ್ಲ, ಇದು ನಿಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ನಿಮ್ಮ ಅದೃಷ್ಟ ಚೇಂಜ್ ಆಯಿತು. ಒಳ್ಳೆಯದಾಗಲಿ. ಯು ಆರ್ ಎ ವಂಡರ್ಫುಲ್ ಆ್ಯಂಡ್ ವೆಲ್ಕಮ್. ಓಕೆ, ಸೊ ಪಿಂಕಿ ರಾಣಿ ಅವರೇ, ನೋಡಿ ಈ ವೇದಿಕೆಗಿರೋ ಮತ್ತೆ ಈ ಶೋಗಿರೋ ಶಕ್ತಿನೇ ಅದು. ಎಷ್ಟೆಲ್ಲ ನೋವಿನ ಒಂದು ಪರ್ವತ ನೀವು ತಗೊಂಡು ಬಂದರೂ ಸಹ ಅದು ಒಂದು ಮಂಜಿನಂತೆ ಕರಗಿಸೋ ಅಂತ ಒಂದು ಶಾಖ ಶಕ್ತಿ, ಒಂದು ವಾಮ್ತ್ ಪ್ರೀತಿ ಇಲ್ಲಿ ಸಿಗುತ್ತೆ ನಿಮಗೆ. ಇದನ್ನೇ ಒಂದು ನಿಮ್ಮ ಶಕ್ತಿಯಾಗಿ ಬೆಳೆಸ್ಕೊಂಡು ಇನ್ನು ಎತ್ತರಕ್ಕೆ ಬೆಳೀರಿ ಅಂತ ಹೇಳ್ತಾ ನಿಮ್ಗೆ ಆಲ್ ದ ಬೆಸ್ಟ್. ನಿಮ್ಮೊಟ್ಟಿಗೆ ಇಡೀ ಕುಟುಂಬ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿನ್ಗೂ ಆಲ್ ದ ಬೆಸ್ಟ್ ಕಣೋ ಓಂಕಾರ್. ಗಾಡ್ ಬ್ಲೆಸ್. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಟು ದ ಗ್ಯಾಲರಿ ಮ್ಯೂಸಿಕ್. ಈಗ ಮುಂದಿನ ಖಿಲಾಡಿಯಾಗಿ ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕುಂದಾಪುರ ತಾಲೂಕಿನ ನಾಗರಾಜ್ ಕಾರ್ವೆ ಅವರು. ಬೇಕಾ ಅಥವಾ ಇವತ್ತಿಗೆ ಸಾಕ? ಮುಟ್ಟಿದ್ರೆ ತಟ್ಟು ಬಿಡ್ತೇನೆ. ಅದು ಈ ಟೈಗರ್ ಮುಂದೆ. ಸರ್ ನಮಸ್ಕಾರ ಸರ್. ಜಗ್ಗಣ್ಣ ಸರ್, ಎಷ್ಟು ವರ್ಷ ಆಯ್ತು ಸರ್ ನಾನು ನಿಮ್ಮನ್ನ ನೋಡಿ. ಯಾಕೆ ಸರ್ ನಮ್ಮನ್ನ ಮರ್ತೇ ಬಿಟ್ರ ನೀವು? 30 ವರ್ಷಗಳ ಹಿಂದೆ ನಾನು ನಿಮ್ಮ ಹತ್ರ ನಮ್ಮ ಮಾವನ ಮನೆ ಅಡ್ರೆಸ್ ಕೇಳ್ಕೊಂಡು ಬಂದಿದ್ದೆ. ನೆನಪಿದೆಯಾ ಸರ್? ಇಲ್ವಾ ಸರ್? ಅದೇ ಸರ್, ರಣಬೇರು ಚಿತ್ರದಲ್ಲಿ. ಅದು ನೀನ್ ಯಾರು? ನಾನು ಮುನ್ಸಿಪಾಲಿಟಿ ಅವನು. ಮುನ್ಸಿಪಾಲಿಟಿ ಅಂದ್ರೆ ಕೈಯಲ್ಲಿ ಹಿಡ್ಕೊಂಡಿರ್ಬೇಕಲ್ಲ, ಏನ್ ಪರಿಚಯ ಗುಡ್ಸಕ್ಕೆ? ಅಯ್ಯೋ ನಾನು ಗುಡ್ಸೋನಲ್ಲಪ್ಪ, ಸೂಪರ್ವೈಸರು. ಅದಕ್ಕೆ ಪರ್ಲಾಂಗ್ಲಕ್ಕ ಚೆನ್ನಾಗಿ ಹೇಳ್ತೀಯ ಅಣ್ಣಯ್ಯ. ಮತ್ತೆ ಹೇಳಕ್ಕಿಲ್ಲ, ಬರ್ತೀನಿ ಸರ್.
ಅವತ್ತು ನಮ್ಮ ಮಾವನ ಮನೆ ಅಡ್ರೆಸ್ ಅನ್ನ ಕೇಳೋದಿಕ್ಕೆ ಅತ್ತಾಗ 3 ಫರ್ಲಾಂಗು ಇತ್ಲಾಗ 3 ಫರ್ಲಾಂಗು ಅಂತ ಹೇಳಿ ನಮ್ಮ ಮಾವನ ಮನೆನ ನೀವು ಮಿಸ್ ಮಾಡ್ಬಿಟ್ರಿ. ಆದ್ರೆ ಇವತ್ತು ನಾನೇ ಹುಡುಕಾಡ್ಕೊಂಡು ನೀವಿರೋ ಜಾಗಕ್ಕೆ ಬಂದಿದ್ದೀನಿ. ಸರ್ ಚೆನ್ನಾಗಿದ್ರೆ ತಾನೇ? ಯಾಕೆ ಅಂತಂದ್ರೆ ನೀವು ಅಂದ್ರೆ ನನಗೆ ಬಹಳ ಇಷ್ಟ ಸರ್. ಯಾಕೆ ಅಂತಂದ್ರೆ ನಾನು ಇರ್ತಾ ಇದ್ರು ಸಹಿತನು ಎಷ್ಟೋ ವೇದಿಕೆಗಳಲ್ಲಿ ನನ್ನನ್ನು ನೀವು ನೆನಪು ಮಾಡ್ಕೊಳ್ತಾನೆ ಇರ್ತೀರ. ಅದಕ್ಕೆ ನೀವು ಎಲ್ಲಿರ್ತೀರ ಗೊತ್ತಾ ಸರ್? ಎಲ್ಲಿರ್ತೀರಿ ಗೊತ್ತಾ? ಎಲ್ಲಿ ಸರ್? ಎಲ್ಲಿ? ನೀವಿನ್ನು ಎತ್ತರವಾಗಿ ಬೆಳಿಬೇಕು ಸರ್. ಅದಕ್ಕೆ ನಾನು ನಿಮ್ಮ ಪರವಾಗಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಹತ್ರ ಹೋಗ್ಬಿಟ್ಟು ನಿಮ್ಮ ಪರವಾಗಿ ನಾನು ಹೇಳ್ಕೊಂಡು ಬರ್ತೀನಿ. ಓಕೆನಾ? ಇದು ಯಾರು? ಲೇಡಿ ಟೈಗರ್ ಅನ್ಕೊಂಡೆ. ಈ ಸೆಟ್ಟು ಇಷ್ಟ್ರ ಮಟ್ಟಿಗೆ ಜಗಮಗ ಅಂತ ಇದೆ ಅಂದ ಮೇಲೆ ಅದಕ್ಕೆ ಕಾರಣ ನಮ್ಮ ರಕ್ಷಿತಾ ಮೇಡಮ್. ಹೀಗೆ ನಗ್ತಾ ಇರಬೇಕು, ಕಾಮಿಡಿ ಶೋನ ನೋಡ್ತಾನೇ ಇರಬೇಕು. ಓಕೆ ತಾನೇ? ಅದೇ ಈ ಟೈಗರ್ ಇಷ್ಟಪಡೋದು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಓಕೆ ಮೇಡಮ್. ಸರ್ ನಮಸ್ಕಾರ ಸರ್. ಅಂದಹಾಗೆ ಯಾರೋ ಒಬ್ರು ಅಭಿಮಾನಿ ನಿಮ್ಗೆ ಲಿಫ್ಟ್ ಕಿಸ್ ಅನ್ನು ಕೊಟ್ರಂತೆ. ಗೊತ್ತಿದ್ರೆ ಗೊತ್ತಿಲ್ಲದಂಗಿರೋ, ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲದೆ ಇರಂಗಿರೋ. ಹೋಗ್ಲಿ ಬಿಡಿ ಸರ್. ಸರ್ ಅಂದ ಹಾಗೆ ಮುಂಗಾರು ಮಳೆಯಲ್ಲಿ ಗಣೇಶ್ ಅವರ ಬದಲಿಗೆ ಈ ಟೈಗರ್ ಅವ್ರು ಆಕ್ಟಿಂಗ್ ಮಾಡಿದ್ರೆ ಹೇಗಿರ್ತಿತ್ತು ಅಂತೀರ? ಬೇಕಾದ್ರೆ ಅದೇ ಇದೆಯಲ್ಲ ಆ ಪರಪರ ಅನ್ನೋ ಡೈಲಾಗ್ ಅನ್ನ ಈ ಟೈಗರ್ ಬಾಯಿಂದ ಹೇಗ್ ಬರುತ್ತೆ ಅಂತ ಒಂದ್ಸಲ ನೋಡಿ ಸರ್. ಅಮ್ಮ ನನ್ನ ಟೈಮ್ ಖರಾಬ್ ಆಗೋಗಿದೆ ಕಣ್ರಿ. ಏನೋ ಹೇಳ್ತಾರಲ್ಲ, ಟೈಮ್ ಕೆಟ್ಟಾಗ ತಲೆ ಕೇರ್ಕೊಂಡ್ರೆ ತಲೆಯಲ್ಲಿ ಗಾಯ ಆಗಿ ಆ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ಹತ್ರ ಹೋದಾಗ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ಈ ಟೈಗರ್ ಈ ದಿಲ್ ಹೃದಯ ಹಾರ್ಟ್ ಒಳಗೆ ಕೈ ಹಾಕೊಂಡು ಬರ್ಬರ ಅಂತ ಕೇರ್ಕೊಂಡ್ಬಿಟ್ಟಿದ್ದೇನ್ರಿ. ನಮ್ಮ ಹೃದಯನ ಹಾಳಾಗೋಯ್ತೆ ಅವನ್ನ. ಏನ್ ನಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಮನಸ್ಸಿಗೆ ಬಂದಿದ್ರೆ ನಿಮ್ಮ ಮುಂದಿನ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಅವಕಾಶವನ್ನು ಕೊಟ್ಟು ಈ ಅಭಿಮಾನಿಯನ್ನು ಕಾಪಾಡಿಕೊಳ್ಳಿ ಸರ್. ಓಕೆನಾ ಸರ್? ನಿಮ್ಮ ಹತ್ರ ಮಾತಾಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಯಾಕೆ ಅಂತಂದ್ರೆ ನಾನಿಲ್ಲಿ ಕಾಮಿಡಿ ಶೋಗೆ ಬರ್ತೀನಿ ಅಂತ ನಮ್ಮ ಮದರ್ ಇಂಡಿಯಾ ಹತ್ರ ಹೇಳೇ ಇಲ್ಲ ನಾನು. ಯಾಕೆ ಅಂತಂದ್ರೆ ನಮ್ಮ ಮದರ್ ಇಂಡಿಯಾ ನಾನಿಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ ಸರ್. ಮೊದಲು ನನಗೆ ಕೈ ತುತ್ತನ್ನ ಕೊಟ್ಟು ಆಮೇಲೆ ಅವಳು ಊಟ ಮಾಡ್ತಾಳೆ. ಅದಕ್ಕೆ ಬರ್ಲ ಸರ್? ಬರ್ತೀನಿ. ಓಕೆ, ಸೀದಾ ನಾನೀಗ ಜಡ್ಜಸ್ ಹತ್ರ ಬರಕ್ಕೆ ಇಷ್ಟಪಡ್ತೀನಿ. ಎಸ್ ಭಟ್ರೆ, ಮೊದಲಿಗೆ ಪ್ರಭಾಕರ್ ಸರಿಗೆ ಒಂದು ಶರಣ. ಜಗಣ ಒಂದಲ್ಲ ಒಂದು ರೀತಿ ಅವ್ರು ಗುರುಸ್ಮರಣೆ ಥರ ಪ್ರಭಾಕರ್ ಸರ್ನ ಅವಾಗ ಅವ್ರು ಹೇಳ್ತಾನೆ ಇರ್ತಾರೆ. ನಮಗೂ ಒಂಥರ ಗುರುಗಳಿದ್ದಂಗೆ ಅವರು. ಕಾರಣ ನಾವು ಜಗಣಿಗೆ ಪರಿಚಿತರು, ಜಗಣಿಂದ ತುಂಬಾ ತಿಳ್ಕೊಂಡಿದ್ದೀವಿ, ಕಲ್ತಿದ್ದೀವಿ. ಆದ್ರಿಂದ ನಮಗೆ ಅವ್ರ ಗುರುಗಳಾದ್ರೆ ಅವ್ರ ಗುರುಗಳು ನಮ್ಮ ಗುರುಗಳಾದಂಗೆ. ಗುರುಗಳೇ ನಮಸ್ಕಾರ. ಕುಂದಾಪುರದವರು ನೀವು? ಕುಂದಾಪುರದಲ್ಲಿ ಕಂಚುಕೋಡು ಸರ್ ನಮ್ದು. ಓಕೆ, ಕರಾವಳಿಯ 3ನೇ ಕ್ಯಾಂಡಿಡೇಟ್ ಇದು.
ಖುಷಿ ಆಗ್ತದೆ. ಕರಾವಳಿ ಅವರು ಯಾರೇ ಬಂದರೂ ಅದಕ್ಕೊಂದು ಗತ್ತಿರ್ತದೆ ಇಲ್ಲಿ. ಸೊ ಆ ಗತ್ತನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ. ಮತ್ತೆ ಒಬ್ಬ ಲೆಜೆಂಡರಿ ಆ್ಯಕ್ಷನ್ ನಟರು, ಎಮೋಷ್ನಲ್ ನಟರು ಕೂಡ, ಅವರನ್ನ ನೆನಪಿಸಿದ್ರಿ. ಸೊ ನಿಮ್ಮ ಪ್ರತಿಭೆಗೊಂದು ನಮನ ನಮ್ಮದು. ಜೊತೆಗೆ ಈಗ ನಿನ್ನ ಮುಂದಿನ ಸ್ಕಿಟ್ಗಳಲ್ಲಿ ನಿಮ್ಮದು ಏನೋ ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ ನಾನು. ಸೊ ಪ್ರಭಾಕರ್ ಸರು ಅವ್ರು ಬೇರೆ ಥರದ ಲೆಜೆಂಡು, ಅವ್ರನ್ನ ಇಮಿಟೇಟ್ ಮಾಡಿದ್ದು ಆ ಶಿಳ್ಳೆ ಚಪ್ಪಾಳೆ ಅದೆಲ್ಲ ಓಕೆ. ನೀವು ನಿಮ್ಮ ಸ್ವಂತದ ಶಿಳ್ಳೆ ಚಪ್ಪಾಳೆನ ಆಸ್ತಿ ಮಾಡ್ಕೋಬೇಕು. ಯಾಕಂದ್ರೆ ಈ ವೇದಿಕೆ ಯಾವತ್ತೂ ಸ್ವಂತದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಟ್ಟಿದೆ. ಮುಂದಿನ ನಿಮ್ಮ ಜರ್ನಿ ತುಂಬಾ ಅದ್ಭುತವಾಗಿರ್ಲಿ ಅಂತ ನಾನೊಬ್ಬ ಪ್ರೇಕ್ಷಕನಾಗಿ ನಿಮಗೆ ಹಾರೈಸ್ತೇನೆ. ಜೈ ಕರಾವಳಿ. ಚೆನ್ನಾಗಿ ನೋಡಿ ಮುಂದಿನದೆಲ್ಲ. ಸರ್, ನೀವು ಪ್ರಭಾಕರ್ ಸರ್ ತರ ನಟನ ನಾನು ಮಾಡಬಲ್ಲೆ ಅಂತ ನಿಮಗೆ ಗೊತ್ತಾಗಿದ್ದು ಯಾವಾಗ? ಮತ್ತೆ ಯಾವಾಗ ಬಂದ್ರಿ ನೀವು ಮಿಮಿಕ್ರಿ ಏನೋ ಇದಕ್ಕೆ? ನಾನಂದ್ರೆ ಸರ್ ಈಗ ಮೀನುಗಾರಿಕೆಯಲ್ಲಿ ಇದ್ದವನು ಆಕ್ಚುಲಿ. ಆ ಮೀನುಗಾರಿಕೆನ ಮಾಡ್ಕೊಂಡು ಬಹಳ ಕಷ್ಟ ಸರ್ ಜೀವನ ಸಾಗಿಸೋದು. ಯಾಕೆಂತಂದ್ರೆ ಮಳೆಗಾಲದಲ್ಲಿ ಒಂದು 5-6 ತಿಂಗಳುಗಟ್ಟಲೆ ನಾವು ಮನೆಯಲ್ಲೇ ಕೂತ್ಕೊಳ್ತಾ ಇದ್ವಿ. ಆ ಟೈಮಲ್ಲಿ ನಾಟಕಗಳನ್ನ ಮಾಡ್ತಾ ಇದ್ವಿ. ಈ ನಾಟಕಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೀರೋ ಪಾತ್ರಗಳು, ವಿಲನ್ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಅವಾಗ ನಮ್ಮ ಸ್ನೇಹಿತರೆಲ್ಲ ಹೇಳ್ಬಿಟ್ಟು, ನೀವು ಪ್ರಭಾಕರ ತರ ಕಾಣ್ತಾ ಇದ್ದೀರಾ, ಯಾಕೆ ನೀವು ಅದನ್ನ ಪ್ರಯತ್ನ ಮಾಡಬಾರ್ದು, ಚೆನ್ನಾಗಿರುತ್ತೆ ಅಂತೇಳಿ ಅವರು ಸ್ವಲ್ಪ ನನ್ನ ಸ್ನೇಹಿತರು ಸಹಿತ ಇದಕ್ಕೆ ಕಾರಣ ಸರ್. ವೆರಿ ಗುಡ್. ಹಾಗಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯವನು ಆದ್ರೂ ಸಹಿತನು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಹೆಸರು ಮಾಡ್ತೇನೆ. ಕಮ್ಮಿ ಅಂತಂದ್ರೆ ಇದುವರೆಗೂ ನಾನು 4,000 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಸರ್. ಹಾಗೆ ಇವತ್ತು ನಾನು ಏನಾದರೂ ಇವತ್ತು ಉಸಿರಾಡ್ತಾ ಇದ್ದೀನಿ, ಇವತ್ತು ನನ್ನ ಮನೆ ನಡೀತಾ ಇದೆ, ಇವತ್ತು ನನ್ನ ಜೀವನ ನಡೀತಾ ಇದೆ, ಇವತ್ತು ನಾನು ಒಂದು ತುತ್ತು ಅನ್ನ ತಿಂತಾ ಇದ್ದೀನಿ ಅಂತಂದ್ರೆ ಅದು ನಮ್ಮ ಟೈಗರ್ ಬಾಸ್ ಅವರಿಂದ ಅಂತ ನಾನು ಒಪ್ಕೊಳ್ತೀನಿ. ಎಸ್, ರಕ್ಷಿತಾಂಬೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆ ಫೈಟ್ ಎಂಟ್ರಿ ತುಂಬಾ ಇಷ್ಟ ಆಯ್ತು. ಆ ಫುಲ್ ಹೊಗೆ ಎಲ್ಲ ಬಂದಿದ್ದು, ನಮ್ಮ ಡಾನ್ಸರ್ಸ್ ಎಲ್ಲ ಫೈಟ್ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ನೀವು ನಿಮ್ಮ ಎಂಟ್ರಿ ತುಂಬಾ ಚೆನ್ನಾಗಿತ್ತು. ನನಗೆ ನೀವು ಪ್ರಭಾಕರ್ ಸರ್ ಜೊತೆ ಒಂದೇನೋ ಹೊಸದಾಗಿ ಒಂದು ಟ್ರೈ ಮಾಡಿದ್ರಿ. ಅಂದ್ರೆ ಮುಂಗಾರು ಮಳೆದ ಒಂದು ಡೈಲಾಗು, ಒಂದು ಸೀನ್ ತಗೊಂಡು ಅದು ಇನ್ಯಾಕ್ಟ್ ಮಾಡಕ್ ಪ್ರಯತ್ನ ಪಟ್ರಿ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅದು ಚೇಂಜ್ ಓವರ್ ಇಷ್ಟ ಆಯ್ತು ನನಗೆ. ಸೊ ಖಂಡಿತ ಇಲ್ಲಿಂದ ಏನೋ ಕಲ್ತ್ಕೊಂಡು ಹೋಗ್ತೀರಾ, ನಮ್ ಖಂಡಿತ ನೀವು ಎಂಟರ್ಟೈನ್ ಮಾಡ್ತೀರಾ ಅಂತ ನನ್ಗೆ ಅನ್ಸುತ್ತೆ. ಸೊ ಆಲ್ ದಿ ಬೆಸ್ಟ್ ಅಂಡ್ ವೆಲ್ಕಮ್ ಟು ಕಾಮಿಡಿ ಕಿಲಾಡಿ. ಓಕೆ, ಈಗ ಸಿಗೋಣ. ಒಬ್ಬ ನಾಗರಾಜ್ ಅವರು ಕಲಾವಿದರಾಗಿ ಗುರುತಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ, ನಿಮ್ಗೆ ವೆಲ್ಕಮ್. ಪ್ರಭಾಕರ್ ಅವ್ರ ಥರ ಎಲ್ಲ ಇವತ್ತು ಈ ಶೋ ಅಲ್ಲಿ ತಾವೆಲ್ಲ ಮಾಡಿದಿರಿ, ಭಾಳ ಖುಷಿಯಾದ ವಿಚಾರ. ಮುಂದೆ ನೀವು ಮಾಡೋ ಆ್ಯಕ್ಟೆಲ್ಲ ಸ್ವಲ್ಪ ವಿಶೇಷವಾಗಿ ಬೇರೆ ಥರ ನಿಮ್ಮ ಪ್ರತಿಭೆನ ತೋರಿಸೋದಕ್ಕೆ ಬಳಸ್ಕೊಳ್ಳಿ, ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ವೇದಿಕೆ. ಎರಡನೇದು, ನೀವು ಪ್ರಭಾಕರ್ ಅವ್ರ ಥರ ಎಲ್ಲ ಮಾಡಿದ್ರಿ, ನನಗೆ ಭಾಳ ಖುಷಿ ಆಯಿತು. ನನಗೆ ಭಾಳ ಅತ್ಯಂತ ಆತ್ಮೀಯರವರು. ನಾವಿಬ್ಬರು ಎಷ್ಟು ಆತ್ಮೀಯರು ಅಂದರೆ, ಅಗ್ನಿಪರ್ವ ಅಂತ ಒಂದು ಪಿಕ್ಚರು, ನಾನು ಭಾಳ ಕಷ್ಟದಲ್ಲಿದ್ದೆ ಅವಾಗ. ಅಂಥ ಸಮಯದಲ್ಲಿ 4,000 ಸಂಬಳ ಕೊಟ್ಟು ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿಸೋದು. ನಾನು ಆನಂದ ನಿಂತ್ಕೊಂಡಿವಿ ಅವ್ರ ಪಕ್ಕದಲ್ಲಿ. ಅವರು ರಾಜಡ್ಡ ಇದು ಯಾವುದೋ ಒಂದು ಚೆಕ್ಕು ಸುಂಡಿಲಿನ ಕರ್ಕೊಂಬಂದು ನನ್ನ ಪಕ್ಕದಲ್ಲಿ ವಿಲನ್ ಮಾಡಿಬಿಟ್ಟಿದ್ದಾರೆ. ನಾನು ಸೈಡ್ಗೆ ಹೋಗಿ, ಸರ್ ನಿಮ್ಮ ಕೈ ಮುಗಿತೀನಿ, ನಂಗೆ ಅನ್ಬೇಡಿ ಓಡಿಸ್ಬಿಡ್ತಾರೆ, ಏನೋ ನೋಡಿ ಸರ್ ಪ್ಲೀಸ್ ಸರ್ ಅಂತೆಲ್ಲ ಬೇಡ್ಕೊಂಡಿವೆ ನಾನು ಅವ್ರಿಗೆ. ಪಾಪ ಅವ್ರಿಗೆ ಅದೇನೋ ಒಂದು ಕಾರುಣ್ಯ. ತುಂಬ ಕಷ್ಟದಿಂದ ಬಂದಿದ್ದ ಮನುಷ್ಯ ಆತ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂದರೆ ಹೇಳೋಕೆ ಅಸಾಧ್ಯವಾದ್ದು. ಅವರು ಹೇಳೋರು ನನಗೆ ಕತೆನ, ಹೆಂಗೆ ನಮ್ಮಮ್ಮ ನನಗೋಸ್ಕರ ಕಾಯೋರು ಅಂತ ಹೇಳೋರು. ಪಾಪ ಇವರೆಲ್ಲ ಪಾಪ ಜೂನಿಯರ್ ಆರ್ಟಿಸ್ಟ್ ಆಗಿ ಸಣ್ಣ ಪುಟ್ಟ ಫೈಟ್ ಎಲ್ಲ ಮಾಡಿಕೊಂಡು ಮನೆಗೆ ಹೋದರೆ ಮಗ ಪಾಪ ಹಸ್ಕೊಂಡ್ಬರ್ತಾನೆ, ಅವನಿಗೆ ಬಿಸಿ ಬಿಸಿ ಕೊಡಬೇಕು ಅಂತ ಅಂದ್ಬಿಟ್ಟು ಪಾಪ ಒಂದು ಸಣ್ಣ ಸ್ಟವ್ ಸಣ್ಣಗೆ ಆನ್ ಮಾಡಿಬಿಟ್ಟು ಅದ್ರಲ್ಲಿ ಬಾಣಲಿನಲ್ಲಿ ಪಾಪ ಊಟನೆಲ್ಲ ಇಟ್ಬಿಟ್ಟು ಮುಚ್ಚಿಟ್ಟಿರೋರಂತೆ, ಬಾಗಿಲಲ್ಲೇ ಕುತ್ಕೊಂಡು ಕಾಯೋರಂತೆ ಮಗನಿಗೆ. ಬಾಗಿಲಲ್ಲಿ ನೋಡ್ತಾ ಇರೋಂತೆ. ಅವ್ರು ಜಾವ ಸ್ಕೂಟ್ರ್ ಸೌಂಡ್ ಬಂದರೆ ಪಾಪ ಓಡ್ ಬಂದು ಕೈಕಾಲು ತೊಳ್ಕೊಂಡು ಅವರು ಊಟ ಬಡಿಸೋದು. ಅಷ್ಟು ಅದ್ಭುತ ಅವರಿಬ್ಬರ ಸಂಬಂಧ. ಅದನ್ನು ಹೇಳ್ಕೊಂಡು ಅಳೋರು. ಈ ಪ್ರಪಂಚದಲ್ಲಿ ಈ ಥರ ಪ್ರೀತಿ ಕೊಡೋರು ನನಗೆ ಯಾರೂ ಸಿಗಲೇ ಇಲ್ಲ. ತಾಯಿ ಅನ್ನೋ ಶಕ್ತಿ ಎಷ್ಟು ಅದ್ಭುತ ಅನ್ನೋರು ನಾನು ಹತ್ತು ಬಿಡಿವೆ ಅವಾಗ. ಆ ಥರ ಮಹಾನ್ ಮಾತೃ ಪ್ರೇಮಿ ಆತ. ಕಡೆಗೆ ಒಬ್ಬ ಸಾಮಾನ್ಯ ಮನುಷ್ಯ, ಅವತ್ತಿನ ಕಾಲದ ಅತಿ ಅದ್ಭುತ ಸೂಪರ್ ಸ್ಟಾರ್ ಅವರು. ಅವ್ರಿಗೆ ಬಂದು ಕರೀತಾ ಇದ್ದಿದ್ದೆ ಮಫ್ಷಲ್ ಸೂಪರ್ ಸ್ಟಾರ್ ಅಂತ. B&C ಸೆಂಟ್ರಿಗೆ ಭಾಳ ಟಾಪ್. ನನಗೆ ತುಂಬ ಖುಷಿ ಏನು ಅಂದರೆ, ಅವರ ಕಡೇ ದಿನದವರೆಗೂ ಕೂಡ ನನ್ನ ಜೊತೆಲಿದ್ದೆ. ನಾನು ಇವತ್ತೇನಾದ್ರು ಒಂದು 10% ಯಾರಿಗಾದರೂ ಎನ್ಕರೇಜ್ ಮಾಡ್ತೀನಿ ಅಂದರೆ ಅವ್ರ ಗುಣನೂ ನನ್ನ ಹತ್ರ ಇದೆ. ನನ್ನ ಪ್ರಕಾರ ಅವರು ಟೈಗರ್ ಅಂದರೆ ಟೈಗರೇನೆ. ಐ ಆಮ್ ಸೋ ಹ್ಯಾಪಿ. ನಾನು ಶಾರದೆಗೆ ಧನ್ಯವಾದ ಹೇಳ್ತೀನಿ. ಅಣ್ಣವರಿಂದ ಹಿಡಿದು ಯಾರ್ಯಾರನ್ನ ನೀವು ಹೇಳ್ತಾ ಬರ್ತೀರೋ ಅವ್ರ ಜೊತೆ ಎಲ್ಲ ಹೆಜ್ಜೆ ಹಾಕಿ ಆ್ಯಕ್ಟ್ ಮಾಡಿದಂಥವು ನಾನು. ನನ್ನಷ್ಟು ಅದೃಷ್ಟವಂತ ಬಹುಶಃ ಯಾರು ಈ ತಲೆಮಾರಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಆಶೀರ್ವಾದ ನನ್ನ ಮೇಲಿದೆ. ಬೆಸ್ಟ್ ಆಫ್ ಲಕ್ ಆ್ಯಂಡ್ ವೆಲ್ಕಮ್.
ಆದ್ರೂ ಅಣ್ಣ ನಮಗೆ ಈ ಸಂದರ್ಭದಲ್ಲಿ ಅಲ್ಲಿ ನಾವು ಏನ್ ನೋಡಿದ್ವಿ ಇಲ್ಲಿ ಅದೇ ತರ ರಿಪೀಟ್ ಆಗಿ ಒಂದು ಫ್ರೇಮ್ ಅಲ್ಲಿ ನೀವು ಅವರು ಪಕ್ಕ ನಿಂತಿರೋದು ನೋಡ್ಬೇಕು ಅಂತ. ಇಲ್ಲ, ನನ್ಗೊಂದು ಅನ್ಸುತ್ತೆ, ಮೇಡಮ್ ಅವರು ಅದ್ರ ಜೊತೆಗೆ ಹೆಜ್ಜೆ ಹಾಕಿದ್ರೆ ಬಹಳ ಚೆನ್ನಾಗಿ ಬರುತ್ತಲ್ಲ. ಬಹಳ ಅದ್ಭುತವಾಗಿರುತ್ತೆ. ನನಗಂತೂ ತ್ರಿವೇಣಿ ರತ್ನಗಳೇ ಇಲ್ಲಿ ಇದ್ಬಿಟ್ರೆ ಇನ್ನ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಖುಷಿ ಆಗುತ್ತೆ. ಯೋಗರಾಜ್ ಭಟ್ರು ಬಂದ್ರೆ ಖಂಡಿತ ಬರ್ತೀನಿ. ನನ್ನಂತ ಒಳ್ಳೆ ಪ್ರೇಕ್ಷಕ ಭೂಲೋಕದಲ್ಲೇ ಯಾರು ಇಲ್ಲ. ನೋಡು ದೇವ್ರಾಣೆ, ನಾನು ವೈಬಿ ಬಂದ್ರೆ ಖಂಡಿತ ಬರ್ತೀನಿ. ವೆರಿ ಗುಡ್. 3 will be on the stage. Yes, please. Please come on. ಬನ್ನಿ ಮಿಸ್ಟರ್ ಭಟ್ಟಾಜಿ. ಓಕೆ, ಈಗ ನಮ್ಮ ತ್ರಿವೇಣಿ ರತ್ನಗಳು ಮತ್ತೆ ನಮ್ಮ ಜೂನಿಯರ್ ಟೈಗರ್ ಸರ್ ರೆಡಿ ಇದ್ದಾರೆ. ಬಲ್ಲಿ ಮ್ಯೂಸಿಕ್. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ತುಂಬಾ ಥ್ಯಾಂಕ್ಸು. ನಾಗರಾಜ್ ಸರ್ ಅವರು ಮೂಲತಃ ಕುಂದಾಪುರ ಅವರು ಆದರೂ ನೀವು ಜೂನಿಯರ್ ಟೈಗರ್ ಪ್ರಭಾಕರ್ ಸರ್ ಆಗಿ ಗುರುತಿಸ್ಕೊಂಡಿರೋದು ಉತ್ತರ ಕರ್ನಾಟಕದಲ್ಲಿ. ಅಂಡ್ ಉತ್ತರ ಕರ್ನಾಟಕ ಅಂತಂದ್ರೆ ಕಲಾವಿದರ ತವರೂರು ಅಂದ್ರೆ ತಪ್ಪಲ್ಲ. ಈ ವೇದಿಕೆ ಮೂಲಕ ನಿಮಗೆ ಒಂದು ಸ್ವಾಗತ ಸಿಕ್ಕಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮಗೆ ಬಲ್ಲಿ ಜೋರ ಚಪ್ಪಾಳೆ. ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಮುಂದಿನ ಕಿಲಾಡಿಯಾಗಿ ಬರ್ತಾ ಇದ್ದಾರೆ ರಾಮನಗರ ಜಿಲ್ಲೆಯ ಕೃಷ್ಣವೇಣಿ ಅವರು. ನೋಡು ಕೋಸಿ ಎಣ್ಣೆಕ್ಳು ಸುಮಾರಾಗಿದ್ರು ಸಾಕು, ಹೆಂಗ್ ಎಕ್ರಸ್ಕೊಂಡ್ ನೋಡ್ತಾನ ನೋಡು ಈ ತುಕಾಲಿ ಸಂತು. ಅದಕ್ಕೆ ನನ್ನ ಗಂಡ ಹೇಳುದು, ಆದಿಲ್ ಬೀದಿಲ್ ಹೋಗೋ ಗಂಡೆಕ್ಳೆಲ್ಲ ನಿನ್ನ ನೋಡ್ಬಿಟ್ಟು ಲೈ ನೋಡಿತಾರೆ ಕಣಮ್ಮಿ. ರೋಡಲ್ಲಿ ಊರಲ್ಲಿ ಓಡಾಡ್ಬೇಕಾದ್ರೂ ಬಟ್ಟೆ ಹಾಕ ಓಡಾಡು ಮಕದ ಮೇಲೆ ಅಂತ. ಅದು ಇದಕ್ಕೇನ. ಜಡ್ಜಸ್ ನಮಸ್ಕಾರ, ನನ್ನ ಹೆಸರು ಸೌಂಡ್ಲೆಸ್ ಸರೋಜ. ಇದೇ ನೀವು ಅಮ್ಮ ಹಿಂಗೆ ಹೆಸರು ಮಾಡಿಕೊಂಡವಳೆ ಅನ್ಕತ್ತಿದ್ದೀರಾ? ಅಲ್ಲಿಯೇ ಇರುದು. ನನ್ನ ಹೆಸರು ಬರೀ ಸರೋಜ. ನಾನು ಭಾರಿ ಕಮ್ಮಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಊರವರೆಲ್ಲ ನನ್ನ ಸೌಂಡ್ಲೆಸ್ ಸರೋಜ, ಸೌಂಡ್ಲೆಸ್ ಸರೋಜ ಅಂತ ಕರೀತಾರೆ. ಬೇಕಾದ್ರೆ ನೀವು ಹಂಗೆ ಕರೀರಿ, ನನ್ಗೇನು ಬೇಜಾರಿಲ್ಲ ಕಣ. ಅಂದಾಗೆ ಇದು ನಮ್ಮ ಮನೆ, ನಾನೀ ಮನೆ ಸೊಸೆ. ನಮ್ಮ ಅತ್ತೆ ಗೊಟಕ್ಕಂತಂದ ಮೇಲೆ ನನ್ನ ಮನೆ. ಅಯ್ಯೋ ಮನೆ ಕತೆ ಹಂಗಿರ್ಲಿ ಏನು ಅಂತೀವಳ ನನ್ ಕತೆ. ಅಲ್ಲಿ ನೋಡಿ ಜಗಣ, ಕಂಡವ್ರ ಮನೆ ಸುದ್ದಿ ಅಂತಂದೇಟ್ಗೆ ಎಲ್ರಿಗೂ ನೆಟ್ಗಾಗೋಯ್ತು ಕಿವಿ. ನಾನು ಮದುವೆ ಆಗಿ ತವ್ರ ಮನೆ ಬಿಟ್ಟು ಬಂದ ಮೇಲೆ ನಾನು ಪಾಡು ನಾಯಿ ಪಾಡು. ಕೊಟ್ಗೆ ತೊಳೆದು ಸಗಣಿ ಬಾಚುದು, ಕೊಟ್ಗೆ ತೊಳೆದು ಸಗಣಿ ಬಾಚುದು, ಇದೇ ಆಗೋಯ್ತು. ಕೊಟ್ಗೆ ಕೆರ್ದಿ ನನ್ನ ಕೈಯಲ್ಲಿರೋ ಗೆರೆಗಳೆಲ್ಲ ಅಳ್ಸೋಗವೆ. ನೀವು ನೋಡ್ಬೇಡಿ, ಕಾಣಲ್ಲಿ ತೊಳ್ಸೋಗವೆ. ಅಲ್ಲ ಈ ನಮ್ಮತ್ತೆ ಹೆಸರು ಗತ್ತೆ, ಒತ್ತೊತ್ಗೆ 3 ವರ್ಷ ಅನ್ನ ಇಳಿಸ್ತಾಳೆ ಹೊಟ್ಟೆಗೆ. ತಿಂದು ಒಳ್ಳೆ ಧಾರವಾಡ ಎಮ್ಮೆ ತಂಗವಳೆ. ನನಗ ಮಾತ್ರ ಒಂದು ಒಣಗೋಗಿರೋ ರೊಟ್ಟಿ ಕೊಡ್ತಾಳೆ. ಅದನ್ನ ತಿಂದು ನಾನು ಒಣಗೋಗಿರೋ ರೊಟ್ಟಿ ಆದಂಗ ಆಗೋಗಿವನಿ. ಅಲ್ಲ ಜಗಣ, ಈ ನನ್ನ ಗಂಡ ಅನ್ನಿಸ್ಕೊಳ್ಳೋ ಮಳ್ಳ ನನ್ನ ಮಗ ತೇರಿಗೆ ಹಾಲು ತಗೊಂಡೋಗಿ 1.5 ಗಂಟೆ ಆಯ್ತು, ಇನ್ನೂ ಬರ್ಲಿಲ್ಲ. ಅದ್ ಯಾರ ಜೊತೆ ಅಣ್ಣ ಹೊಸ ಕೊಡಿಸ್ತೀನಿ, ಅಣ್ಣ ಎಮ್ಮೆ ಕೊಡಿಸ್ತೀನಿ ಅಂತ ಡೀಲ್ ಮಾಡ್ಕತ್ತಾವನೋ ಏನೋ. ಅವಂದು ಮಗಂದು ಬರೀ ಡೀಲ್ಗಳೇ ಆಗೋದು. ನನ್ನ ಗಂಟನ್ಗೋ ನನ್ನ ಹೊಟ್ಟೆ ಉರ್ಸೋದೇ ಕೆಲಸ, ಹೊಟ್ಟೆ ಮಾತ್ರ ತುಂಬಿಸೋಗೈತೆ. ಅಲ್ಲ ಹೋಗಿ ಎಳೆ ಮಗ್ಗಿನಂಗೆ ಅವ್ರ ಊರ್ ಮಗ್ಲಲ್ಲೇ ಮನೆ ಕತ್ತಾನೆ. ಅವ್ರ ಊರ್ ಪರ್ಮಿಷನ್ ಇಲ್ದೆ ಅನ್ನನೂ ಉಳುದಿಲ್ಲ ಅಂತೀನಿ. ಈ ನಮ್ಮ ಅತ್ತೆನೋ
ಎಳೆ ಮಗಿನಂಗೆ ಅವನ ಸರ್ಗಲ್ ಗಂಟ ಕಂಡಂಗೆ ಇರ್ತಾಳೆ, ನನ್ನ ಕೊಟ್ಕಲ್ ಮನ್ಗಿಸ್ತಾಳೆ, ಅವನ್ನ ಕೋಣೆಲ್ ಮನ್ಗಿಸ್ತಾಳೆ. ಎಲ್ಲಿಂದ ಅದಾವ ಮಕ್ಕಳು? ಊರವರೆಲ್ಲ ನನ್ನ ಗೊಡ್ಡಸ ಗೊಡ್ಡಸ ಅಂತ ಕರೀತಾರೆ. ಹೇಳಂಗಿಲ್ಲ ಬಿಡಂಗಿಲ್ಲ. ಏನದು ವಟ ವಟ ಅಂತದ್ಯಾ? ಏನು ಇಲ್ಲ ಅತ್ಯವ, ಎಮ್ಮೆ ಅದಕ್ಕೆ ಬತ್ತಿತ್ತು, ಅದಕ್ಕೆ ಬೈಕತ್ತವನಿ ಅಷ್ಟೇ. ರಕ್ಷಿತವ, ಇಂಥವೆಲ್ಲ ಚೆನ್ನಾಗೆ ಕೇಳಿಸ್ತವೆ. ಮನೆಗ್ ಬಂದವ್ರು ಮುಂತಾವೆಲ್ಲ ಯಾಕೋ ನನಗೆ ಕಿವಿನೇ ಕೇಳಲ್ತು ಅಂತ ಡೌ ಮಾಡ್ತಾಳೆ ಡೌರಾಣಿ. ಈ ದೀಪಿಕ್ ನಂಗೆ ಒಂದಲ್ಲ ಒಂದಿನ ಈ ಅವ್ವನಿಗೂ ಮಗನಿಗೂ ನಾಲ್ಕು ಜಾಪಳ ಮಾತ್ರ ಯಾಕೆ ಬಿಟ್ಬಿಡ್ಬೇಕು? ಜೇಗ್ಲಿ ಮೇಲೆ ಹಣ್ಣು ಅಂತ ಕುತ್ಕೋಬೇಡ್ದು, ತಿಪ್ಕೊ ಮನೆಗೂ ಓಡಾಡ್ತಾ ಇರ್ಬೇಕು. ಹಂಗು ಮಾಡ್ತೀನಿ ನೋಡಿ ಒಂದಿನ. ಬತ್ತೀನಿ ತಿರ್ಗಿಸ್ತೀನಿ. ಒಂದಲ್ಲ ಒಂದಿನ ಇವಳು ಕತ್ನು ತಿರ್ಗಿಸ್ತೀನಿ, ನೋಡ್ತಾ ಇರಿ ಜಡ್ಜಸ್. ನಾನಿನ್ ಬರಾನೆ, ಇಲ್ಲಾಂದ್ರೆ ಈ ಪಿಂಡ ತಿನ್ನಕ್ ಬಂದಿರೋ ಕಾಗಿ ಹಂಗೆ ಕಾವ್ ಕಾವ್ ಅಂತಿರ್ತಾಳೆ. ನಾನಿನ್ ಬತ್ತೀನಿ. ಬಜಾರಿ ಸೊಸೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಂತ ರಾಮನಗರದ ಕೃಷ್ಣವೇಣಿ ಅವ್ರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಜಡ್ಜಸ್ಗೆ ನಿಮ್ಮ ಪರಿಚಯ ಮಾಡ್ಕೊಡಿ. ನಮಸ್ಕಾರ ಜಡ್ಜಸ್. ನನ್ನ ಹೆಸರು ಕೃಷ್ಣವೇಣಿ, ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಚನ್ಮನಹಳ್ಳಿ ಗ್ರಾಮ ನಮ್ಮೂರು. ನಾನು ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರಳಾಗಿ ಡೇಟಾ ಎಂಟ್ರಿ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ವೆರಿ ಗುಡ್. ಇಲ್ಲಿ ನನಗೆ ಇದೇ ಫಸ್ಟ್. ನಾನು ಯಾವತ್ತೂ ಆಡಿಷನ್ ನನ್ನ ಜೀವನದಲ್ಲಿ ಕೊಟ್ಟೇ ಇಲ್ಲ. ಮೊದಲನೇ ಆಡಿಷನು ಕೊಟ್ಟೆ, ಸೆಲೆಕ್ಟ್ ಆಗಿದ್ದೀನಿ. ತುಂಬಾ ಖುಷಿ ಆಯ್ತಾ ಇದೆ. ಓಕೆ, ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡ್ಕೊಡಿ. ನಮ್ಮ ಯಜಮಾನ್ರು, ನನ್ನ ಮಗ, ನಾನು. ವೆರಿ ಗುಡ್. ಅತ್ತೆ ಇದ್ದಾರೆ, ಮೈದ್ನ ಇದ್ದಾನೆ, ಅವರು ಬೇರೆ ಇದ್ದಾರೆ, ನಾವು ಬೇರೆ ಇದ್ದೀವಿ. ಎಸ್, ಬಟ್ರೆ ಏನು ಹೇಳಕ್ ಇಷ್ಟಪಡ್ತೀನಿ? ಎಷ್ಟೋ ದಿನಗಳ ನಂತರ ಇಷ್ಟು ಕ್ಲಾರಿಟಿ ಇರೋ ವಾಯ್ಸ್ ಕೇಳ್ತಾ ಇರೋದು ನಾನು. ಆರಾಮಾಗಿ ಅವರಿಗೆ ಗೊತ್ತಿಲ್ಲ ಸ್ಟೇಜು, ಕ್ಯಾಮೆರಾ, ಸಿನಿಮಾ, ಎಂಟರ್ಟೈನ್ಮೆಂಟು, ಮಂದಿ ಯಾಕೆ ನೋಡ್ತಾರೆ, ನಾವೇನ್ ಮಾಡಬೇಕು, ಅದಕ್ಕೆ ಅದು ಅಷ್ಟು ಫ್ರೆಶ್ ಆಗಿ ಕಾಣುತ್ತೆ ಅವ್ರ ಪರ್ಫಾರ್ಮೆನ್ಸ್. ರಾ ಟ್ಯಾಲೆಂಟ್. ಆಮೇಲೆ ಏನೇ ಹೇಳಿದ್ರು ಯಾವ ಅಕ್ಷರನೂ ಯಾವುದೇ ಕಾರಣಕ್ಕೂ ನಂಗಲ್ಲ ಅವರು. ಅಷ್ಟು ಈ ತಗಡು ಮೇಲೆ ಕಬ್ಬಣಾಗಿರ್ದಂಗೆ ಕ್ಲೀನಾಗಿ ಕೇಳುತ್ತೆ. ಅದು ಅವರ ಕ್ವಾಲಿಟಿ ಅದು. ಸೊ ಸುಮಾರು ಈ ಸೊಗಡು ಅಂತ ಏನ್ ಕರಿತೀವಿ, ಅದನ್ನ ಯಾರ್ಯಾರು ಕ್ಯಾರಿ ಮಾಡಿದ್ದಾರೆ ಅಲ್ಲಿ ಎಲ್ಲಾ ಕಡೆ ನಗು ಬಂದಿದೆ. ತುಂಬಾ ಚೆನ್ನಾಗಿ ನಗು ಬರ್ಸೋ ಕೆಪಾಸಿಟಿ ಇದೆ ನಿಮಗೆ. ಅದು ಎಲ್ರಿಗೂ ತಾನಾಗೆ ಬರೋದಿಲ್ಲ, ನಿಮ್ಮಲ್ಲಿ ತಾನಾಗೇ ಇದೆ ಅದು. ನೀವೇನು ಪ್ಲಾನೇ ಮಾಡಬೇಡಿ. ಈ ಹೆಂಗಿದ್ದೀರಿ ಹಿಂಗೆ ಜನ ಯಾಕೆ ನಗ್ತಾರೆ ಅನ್ನೋದನ್ನ ಈ ವೇದಿಕೆ ತಾನಾಗೆ ಕಲಿಸುತ್ತೆ. ಜನರಿಂದ ನೀವು ತುಂಬಾ ಕಲಿತೀರಿ. ಜನರನ್ನ ನಗಿಸ್ತೀನಿ ಅಂತ ಸದಾಕಾಲ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿ ನಗಿಸ್ಬಲ್ರಿ ನೀವು. ವೇದಿಕೆಗೆ ಸ್ವಾಗತ ಮತ್ತೊಮ್ಮೆ ಮಗದೊಮ್ಮೆ. ನಿಮಗೆ ಕುಟುಂಬಕ್ಕೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಓಕೆ, ಈಗ ಮುಂದಿನ ಜಡ್ಜ್ ಅವ್ರ ಹತ್ರ ಹೋಗಿದ್ದಕ್ಕಿಂತ ಮುಂಚೆ ನೀವು ಹೇಳಿದ್ರಿ, ಆಕ್ಚುಲಿ ನನಗೆ ಮನೆಯಿಂದ ಸಪೋರ್ಟ್ ಇತ್ತು, ನಮ್ಮ ಯಜಮಾನ್ರು ಒಪ್ಪಿಗೆ ಕೊಟ್ಟರು. ಸೊ ಅವ್ರು ಬಂದಿದ್ದಾರಾ ಇವತ್ತೇನಾದ್ರು? ಅವ್ರನ್ನ ಪರಿಚಯ ಮಾಡಿಸ್ಬೋದಾ? ಬಂದಿದ್ದಾರೆ ಸರ್. ನಿಮ್ಮ ಯಜಮಾನ್ರ ಹೆಸರು ಶೇಖರ್ ಅಂತ. ಶೇಖರ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು. ಶೇಖರ್ ಅವರೇ, ಮೊದಲನೇದಾಗಿ ನಿಮ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್. ಮಗನ ಹೆಸರು? ಯದುವೀರ್ ಅಂತ. ಯದುವೀರ್, ಓಹೋ ಶಾರ್ಪ್ ಆಗಿದ್ದಾನೆ. ಪಾಪ ನಿದ್ದೆ ಅನ್ಸುತ್ತೆ ನನಗೆ. ಓಕೆ, ಏನ್ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ ಸರ್. ವೆರಿ ನೈಸ್, ವೆಲ್ಕಮ್. ಜಡ್ಜಸ್ ಹತ್ರ ಹೋಗೋಣ. ರಕ್ಷಿತಾಂಬೆ, ಏನ್ ಹೇಳ್ತೀರಿ? ನನಗೆ ಒಂದ್ ಹೇಳಿ, ನೀವು ಹೆಂಗ್ ಇಷ್ಟು ಫಾಸ್ಟ್ ಆಗಿ, ನೀವು ಯಾವ್ದಾದ್ರು ಆಕ್ಟಿಂಗ್ ಸ್ಕೂಲ್ ಹೋಗಿದ್ದೀರಾ ನೀವು? ಇಲ್ಲ ಮೇಡಮ್. ಹಿಂಗೆ ಅಕ್ಕಪಕ್ಕದ ಮನೆ ಜಗಳ ನೋಡಿ ಇಷ್ಟೆಲ್ಲ ಕಲ್ತಿಲ್ಲ? ಕಾಮಿಡಿ ಕಿಲಾಡಿಗಳೇ ನೋಡ್ತಿದ್ದೆ ಜಾಸ್ತಿ. ಬರ್ಬೇಕು. ಇವರೆಲ್ಲ ನೀವು ಇನ್ಸ್ಪಿರೇಷನ್ ಅಂತ ಆಯ್ತು. ಇವರೆಲ್ಲ ಇನ್ಸ್ಪಿರೇಷನ್. ಸಂತುಯಿಂದ ಏನಾದ್ರೂ ಕಲ್ತ್ಕೊಂಡ ಕಂದ? ಅಯ್ಯೋ ಇಲ್ಲಪ್ಪ. ನಂಗೆ ಏನ್ ಇಷ್ಟ ಗೊತ್ತಾ ನಿಮ್ ಬಗ್ಗೆ? ಹೆಂಗಿದೆ ಹಂಗ್ ಮಾತಾಡ್ತೀರಾ, ಓಪನ್ ಆಗಿರ್ತೀರಾ, ನಿಮ್ ಆಟಿಟ್ಯೂಡ್ ನಂಗೆ ಇಷ್ಟ ಆಯ್ತು. ಫಸ್ಟ್ ಟೈಮ್ ನೀವು ವೇದಿಕೆ ಮೇಲೆ ಬಂದು ಆಕ್ಟಿಂಗ್ ಮಾಡಿದ್ದು, ₹1 ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಎಲ್ಲ ಆಕ್ಟಿಂಗ್ ಸ್ಕೂಲ್ಗೂ ಹೋಗಿಲ್ಲ, ಡ್ರಾಮಾ ಥಿಯೇಟರ್ ಎಲ್ಲ ಮಾಡಿದೀರಾ? ಮೇಡಮ್, ಡಿಗ್ರಿ ಇಲ್ಲಿ ಇದ್ದಾಗ NSS ಕ್ಯಾಂಪ್ ಅಂತ ಮಾಡ್ತಿದ್ರು. ಕರೆಕ್ಟ್.
ಅಲ್ಲಿ ಈ ತರ ಸ್ಟೇಜ್ ಇಲ್ಲ, ಚೌಕಾಕಾರದ ಸ್ಟೇಜ್. ಇವಾಗ ಊರ್ಗಳ್ಗೆ ಹೋಗಿ ಅಲ್ಲಿ ಅವೇರ್ನೆಸ್ ಮೂಡಿಸಿ ನೈಟ್ ಸಂಜೆ ಹೊತ್ತು ಡ್ರಾಮಾಗಳು ಮಾಡ್ತಾ ಇದ್ವಿ. ಹಂಗಾಗಿ ನನ್ಗೆ ಅದೊಂದ್ ಸ್ವಲ್ಪ ಅಷ್ಟೇ ಮೇಡಮ್ ಎಕ್ಸ್ಪೀರಿಯನ್ಸ್, ಇನ್ನೇನು ಇಲ್ಲ. ಹೌದಾ? ಯಾವತ್ತು ಆದ್ರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು. ಇದು ಮೊದಲನೇ ಸಲ ನೀವು ಇಷ್ಟು ದೊಡ್ಡ ವೇದಿಕೆ ಹತ್ತಿರೋದು ಅಥವಾ ನೀವು ಏನೋ ಆಕ್ಟಿಂಗ್ ಕಲ್ತೇ ಇಲ್ಲ ಅನ್ನೋದು ಗೊತ್ತೇ ಆಗಲ್ಲ. ಆಲ್ ದಿ ಬೆಸ್ಟ್. ಈ ವೇದಿಕೆ ಹತ್ತಿದಿರ ಮೊದಲನೇ ಬಾರಿ, ನಿಮಗೆ ಸಕ್ಸಸ್ ಸಿಕ್ಲಿ, ಯಶಸ್ಸು ಸಿಕ್ಲಿ. ಗಾಡ್ ಬ್ಲೆಸ್ ಯು. ನಿಮ್ಮಿಬ್ರಿಗೆ ಆ ಮಗುಗೆ ದೇವ್ರು ತುಂಬಾ ಚೆನ್ನಾಗಿಟ್ಟಿರು. ರಾಮನಗರದಿಂದ ಬಂದಂತ ಕಲಾವಿದೆ, ವೆಲ್ಕಮ್. ಥ್ಯಾಂಕ್ ಯು ಸರ್. ವಂಡರ್ಫುಲ್. ಒಟ್ಟಲ್ಲಿರಲಿ, ಚೆನ್ನಾಗಿದೆ. ಒಂದು ದೊಡ್ಡತನ ನಂಗೆ ಇಷ್ಟ ಆಗಿದ್ದೇನು ಅಂದ್ರೆ, ಇನ್ನು ಚೆನ್ನಾಗಿ ಎನ್ಕರೇಜ್ ಮಾಡು. ಯಾರು ಉತ್ತಮವಾಗಿ ಆಕ್ಟ್ ಮಾಡಿರ್ತಾರೆ ಆ ಥರದ್ದೆಲ್ಲ ಸೀಕ್ವೆನ್ಸ್ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಬೇಕು. ಶುಭವಾಗ್ಲಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಆಕ್ಟ್ ಮಾಡ್ತೀಯ. ವೆಲ್ಕಮ್ ಟು ದ ಸ್ಟೇಜ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀವಿಬ್ರು ಪ್ರೀತಿಸ್ತೀರಿ, ಇಷ್ಟಪಟ್ಟು ಮದುವೆ ಆಗಿ ಇಲ್ಲಿವರೆಗೂ ಬಂದು ನೀವು ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇಷ್ಟೆಲ್ಲ ನೀವು ಕಂಟೆಸ್ಟೆಂಟ್ ಆಗಿ ಇವತ್ತು ಹೆಸರು ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಕಳ್ಸಕ್ಕಾಗುತ್ತೆ? ಎಂಟ್ರಿ ನೀವು ಒಂಟಿಯಾಗಿ ಬಂದ್ರಿ, ಇವಾಗ ಜಂಟಿ ಆಗಿದ್ದೀರಲ್ಲ, ಒಂದ್ ಸ್ಟೆಪ್ ಹಾಕ್ಬಿಡಿ. ಸಾಂಗ್ ಹಾಕಿ ಸರ್. ಸೊ ನಿಮ್ಮ ಜೋಡಿ ಇದೇ ಥರನೇ ಇರಲಿ, ನಗ್ನಗ್ತಾ ಇರಿ, ಯಾರ ದೃಷ್ಟಿನೂ ಬೀಳದೆ ಇರಲಿ. ಭಗವಂತ ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ಈಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ ನ ಸ್ವಾಗತಿಸುವಂತ ಸಮಯ. ಕೇವಲ ಮಾತಿನ ಮೋಡಿಯಿಂದನೇ ತಾಸುಗಟ್ಲೆ ನಕ್ಕು ನಗಿಸುವಂತ ಸ್ಟ್ಯಾಂಡ್ ಅಪ್ ಕಾಮಿಡಿ ಮೂಲಕ ಈಗಾಗಲೇ ಮಿಮಿಕ್ರಿ ದಯಾನಂದ್ ಸರ್, ಪ್ರಾಣೇಶ್ ಸರ್, ಕೃಷ್ಣೇಗೌಡ ಸರ್ ನಾಡಿನಾದ್ಯಂತ ಹೆಸರು ಮಾಡಿದ್ದಾರೆ. ಅಂತವರ ಸಾಲಿಗೆ ಹೊಸ ಸೇರ್ಪಡೆ ಆಗಿರುವಂತಹ ನಮ್ಮ ಉತ್ತರ ಕರ್ನಾಟಕದ ರಾಯಚೂರಿನ ಹಾಟ್ ಹುಡುಗ ಎಂದೇ ಖ್ಯಾತಿಯಾಗಿರುವ ರಾಘವೇಂದ್ರ ಆಚಾರ್ಯ ಅವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಅಲ್ಲ, ಈ ಹಾಡಕ್ಕೆ ಹಾಕ್ತಾರೆ ಇವರು ಬರೋ ಮುಂದೆ. ನಾ ಹೇಳಿದೆ ನಮಗೆ ಡ್ಯಾನ್ಸ್ ಗೀನ್ಸ್ ಆಗಲ್ಲ, ಸ್ಟ್ಯಾಂಡಪ್ ಕಾಮಿಡಿ. ಯಾರು ನಮ್ಮ ಜೋಕ್ ಕೇಳಿ ನಗ್ಬೇಕು, ಡ್ಯಾನ್ಸ್ ನೋಡಿ ನಗಬಾರ್ದು ಮಂದಿ. ಮೊನ್ನೆ ಊರಿಗೆ ಹೋಗಿದ್ದೆ. ನಮ್ಮ ದೋಸ್ತ ಇದಾನೆ, ಸ್ವಲ್ಪ ತಿರ್ಸಟ್ ದೋಸ್ತ್ ಇದ್ದಾನೆ. ತಿರ್ಸಟ್ ಅಂದ್ರೆ ನಮ್ಮ ಕಡೆ ಸ್ವಲ್ಪ ಕೊಂಕು ಚುಚ್ಚು ಮಾತಾಡೋ ದೋಸ್ತ. ನಾನು ನೋಡಿದ ತಕ್ಷಣ ಅಂತ ಏನೋ ಮಾಡಕಟ್ಟಿ ಇಲ್ಲ ಬೆಂಗಳೂರಾಗ, ಏನು ನೀವು ಹಂಗೆ ಖಾಲಿ ಫುಟ್ಬಾಲ್ ಅಡ್ಡಾಡಕಟ್ಟಿ ಅಂತ ನನಗೆ ಸಿಟ್ಟು ಬಂತು. ನಾ ಅಂದೆ, ಮಗನ ಏನಂತ ಮಾಡಿದ್ನಲ್ಲ, ಜೀ ಕನ್ನಡದಾಗ ಕಾಮಿಡಿ ಕಿಲಾಡಿಗಳು ಅದಲ್ಲ, ಅದರ ಪಾರ್ಟಿಸಿಪೇಟ್ ಮಾಡಕ್ಕೆ ಹೊಂಟಿನಂತಂದು. ಅಂದ ತಕ್ಷಣ ಅವ ಅಂದ, ಮೊಡ್ಲೆ ಚಲೋ ಇದ್ದೆಲ್ಲೋ ಮಾರ, ಈಗ ಯಾಕೆ ಹಿಂಗಾಡಿ. ಕಾಮಿಡಿ ಕಿಲಾಡಿಗಳು ಬಹಳ ದೊಡ್ಡ ವೇದಿಕೆ, ಹೌದಾ? ನೋಡ್ರಿ ಎಷ್ಟು ಉದ್ದದ, ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ಅವ್ರ ಹತ್ರ. ಯಾರ ಕೇಳ್ರಿ, ಎಸ್ಪೆಷಲಿ ಇಲ್ಲಿ ಬೆಂಗಳೂರು ಮೈಸೂರು ಭಾಗದವರು, ನಿಮ್ದು ಯಾವ ಊರು ಅಂತ ತಕ್ಷಣ, ನಮ್ದು ರಾಯಚೂರು ಅಂತ ತಕ್ಷಣ ಅವ್ರಿಗೆ ಶೆಕೆ ಶುರು ಆಗ್ಬಿಡ್ತದೆ. ಅಯ್ಯಯ್ಯೋ ಹೆಂಗಿರ್ತಾರಪ್ಪ ಅಲ್ಲೆಲ್ಲ, ಅಯ್ಯಯ್ಯೋ ಬಿಸಿಲು ಅಂತ ತಕ್ಷಣ. ಹಂಗಂತ ತಕ್ಷಣ ನನಗೆ ಸಿಟ್ಟು ಬರೋದ್ರಿ. ಇನ್ನು ಮೀಡಿಯಾದಾಗಷ್ಟು ನಾನು ಏನು ಅಂತಿದ್ದಲೆ, ಬರೀ ರಾಯಚೂರು ಅಂದ್ರೆ ಬರೀ ಬಿಸಿಲಷ್ಟೇ ಏನಲ್ಲೇ, ಇಡೀ ರಾಜ್ಯಕ್ಕೆ 40% ಕರೆಂಟ್ ನಾವೇ ಕೊಡ್ತೀವಿ. ಭಾರತದ ಸಕ್ರಿಯ ಚಿನ್ನದ ಗಣಿ ನಮ್ಮೂರಾಗಲ್ಲ. ಇದನ್ನ ಹೇಳಿದ್ರು ಕೇಳೋದಿಲ್ಲ. ಇನ್ನು ಮೀಡಿಯಾದವರು ಹಂಗೆ ಮಾಡ್ತಾರೆ. ಎಲ್ಲ ಏನ್ ಮಾಡ್ತಿದ್ರು ಮೀಡಿಯಾದಾಗ, ಬೇರೆ ಊರಿಗೆ ಎಷ್ಟು ಚಂದ ಕರೀತಾರೆ. ಸಾಂಸ್ಕೃತಿಕ ನಗರಿ ಮೈಸೂರು, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ, ನಮ್ದು ಬಿಸಿಲು ರಾಯಚೂರು. ನಾಂದಲೇ ಬಿಸಿಲು ಅಷ್ಟೇ ಅಲ್ಲಲೇ, ಇಷ್ಟೆಲ್ಲ ಅವಲ್ಲೇ ನಮ್ಮೂರಾಗ ಅಂದ ತಕ್ಷಣ ಒಬ್ಬನ ಮೀಡಿಯಾದ ಒಂದು ದೋಸ್ತ್ ಕೇಳ್ದ, ಹೌದ್ಲೇ ದೋಸ್ತ ಮತ್ತೆ ಇಷ್ಟು ಊರೂರು ಅಂತ ಹೇಳ್ತಿಯಲ್ಲ, ಊರಿಗೆ ಯಾಕೆ ಹೋಗಲ್ಲ ನೀ ಜಾಸ್ತಿ ಅಂದ. ನಾಂದೇ ಬಿಸಿಲು ಬಾಳದಲ್ಲೇ ಇಲ್ಲ ಅಂತ. ಈ ಗಾಡಿ ಎಲ್ಲ ಬಿಸಿಲಿಗೆ ಎಷ್ಟು ಬಿಸಿ ಆಗ್ಬಿಟ್ಟಿರ್ತಾವಂದ್ರಿ, ಅವು ಹ್ಯಾಂಗರ್ಗೆ ಹಾಕಿರ್ತಾರಲ್ಲಪ್ಪಿ ಪ್ಯಾಂಟ್ ಶರ್ಟ್, ಅವು ತಮ್ಮಷ್ಟು ತಾವೇ ಇಸ್ತ್ರಿ ಆಗ್ಬಿಟ್ಟಿರ್ತಾವ. ಇಂಥವ್ರಾಗ ನೋಡ್ತೀನಿ ನನ್ನ ದೋಸ್ತ್ ಒಬ್ಬವ ಮಠ ಮಧ್ಯಾಹ್ನ 12 ಗಂಟೆಗೆ ಬರಿಗಾಲಾಗ ಸೀಟಿ ಹೊಡ್ಕೊತ ಹೊಂಟಾನ. ನಾನು ನೋಡಿ ಎಲ್ಲಿ ಹೊಂಟಿಲೇ ಅಂದೆ. ಅವನ್ ನೋಡಿ, ಅಣ್ಣ ಚಾ ಕುಡಿಲೇ ಕೊಟ್ಟಿನಿ ಬರ್ತೆ ಅಂದ. ಮಜಾ ಏನಾದ್ರೆ ಅವನು ವಾಪಸ್ ಬಂದು ಸೋಲಾರ್ ಗೀಸರಾಗಿ ಸ್ನಾನ ಮಾಡವ ಬಿಸಿ ಬಿಸಿ ನೀರು. ಅದನ್ನ ನೋಡಿದಾಗ ನನಗೆ ಅನಿಸ್ತು, ಈ ನರಕದಾಗ ಬೇರೆ ಬೇರೆ ಶಿಕ್ಷೆ ಅವಂತ್ರಿ. ಒಂದೊಂದು ತಪ್ಪು ಮಾಡಿದ್ರು ಒಂದು ಕ್ರಿಮಿ ಭೋಜನಂ ಅಂತ ಕ್ರಿಮಿಗಳ ಕಡೆಯಿಂದ ಶಿಕ್ಷೆ ಕೊಡ್ತಾರೆ. ಇನ್ನೊಂದು ಭಾಳ ಡೇಂಜರಸ್ ಅದ, ಯಾವ್ದಂದ್ರೆ ಕುಂಬಿ ಪಾಕಂ ಅಂತ. ಕುಂಬಿ ಪಾಕ ಏನಂದ್ರೆ, ಈ ಕೊತ ಕುದಿಯೋ ಎಣ್ಣೆ ಒಳಗ ಮನುಷ್ಯನ್ ಹಾಕಿ ಮಿರ್ಚಿ ಬಜ್ಜಿ ಕರೆದಂಗೆ ಕರೀತಾರಪ್ಪಿ. ನನಗನ್ನಿಸ್ತು, ಈ ಮಗ ಹೊಂಟಿದ್ನಲ್ಲ ಸೀಟಿ ಹೊಡ್ಕೊಂಡು, ಇವನ್ನೇನಾನ ಒಯ್ದಾದ್ರೆ ಹಾಕಿದ್ರೆ ಕೊಂಬಿ ಪಾಕದಾಗ ತನ್ನನ್ನ ಬಾತ್ ಟಬ್ಬ ಹಾಕ್ಯಾರ ಅನ್ಕೋತ ನಾವು. ಹಿಂದೆ ಕೇಳ್ತಾನ, ಅಲ್ಲ ಸ್ವಲ್ಪ ಲೈಫ್ ಬಾಯ್ ಸೋಪ್ ಇದ್ರೆ ಕೊಡ್ರ ಹಂಗೆ. ಅದ್ರಾಗೆ ಸ್ನಾನ ಮಾಡ್ಕೊಂಡು ಹೊರಗೆ ಬಂದು ಟವಲ್ ಸುತ್ಕೊಂಡು ಯಮಕ್ಕೆ ಕೇಳ್ತಾನ, ಯಮ ನರಕದಾಗ ಚಾ ಎಷ್ಟು ಗಂಟೆ ಕೊಡ್ತೀರ? ಇದು ಯಾಕಂದ್ರೆ ಒಂದೊಂದು ಊರಿಗೆ ಒಂದು ಗುಣ ಇರ್ತಾವ, ಹೌದಾ? ಈಗ ಹೊಸ ಟ್ರೆಂಡ್ ಶುರು ಆಗ್ಬಿಡೋದು ಇತ್ತೀಚೆಗೆ. ಎಲ್ಲರಿಗೂ ಈಗ ಫುಲ್ ಹಳ್ಳಿ ಫೀಲಿಂಗ್ ಸರ್. ಹಳ್ಳಿ ಫೀಲಿಂಗ್ ಯಾವ ಲೆವೆಲ್ಗೆ ಹೋಗಿದ್ರೆ, ಒಂದು ಮಾಲಿಗೆ ಹೋಗಿನಿ, ಮಾಲ್ ಒಳಗೆ ಗುಡಿಸಲ್ ಕಟ್ಟಾನ, ಅದ್ರ ಒಳಗೆ ಹೋಗ್ಲಿಕ್ಕೆ 100 ರೂಪಾಯಿ ಟಿಕೆಟ್ ಇಟ್ಟಾನ. ಇಲ್ಲಿ ಅವ್ರ ಪೇರೆಂಟ್ಸು ಮಕ್ಕಳಿಗೆ ಹಳ್ಳಿ ಪರಿಚಯ ಆಗ್ಲಿ ಅಂತಂದು 100 ರೂಪಾಯಿ ಕೊಟ್ಟು ಒಳಗೆ ಕರ್ಕೊಂಡು ಹೊಂಟ್ರ. ನಾನು ಅನ್ಕೊಂಡೆ, ಅಲ್ಲಲ್ಲೇ ಮಕ್ಕಳ, ಫಸ್ಟ್ ಆಫ್ ಆಲ್ ಅಲ್ಲೊಂದು ಗುಡಿಸಲಿತ್ತು ಮೊದಲು, ಅದನ್ನ ಕೆಡಿಯು ಮಾಲ್ ಕಟ್ಟಿ ಅದ್ರೊಳಗೆ ಒಂದು ಗುಡಿಸಲಿಟ್ಟು ಅದಕ್ಕೆ ಹೋಗಕ್ಕೆ 100 ರೂಪಾಯಿ ಟಿಕೆಟ್ ಇಟ್ರ.
ನಮ್ಮ ದೋಸ್ತನ ಮುಂದೆ ಹೇಳಿದೆ, ದೋಸ್ತ ಈ ಬೆಂಗಳೂರೊಳಗೆ ಸ್ವಲ್ಪ ಹಳ್ಳಿದು ಥೀಮ್ ಇಟ್ಕೊಂಡು ಏನೇ ಮಾರಾಟ ಮಾಡಿದ್ರು ಮಾರಾಟ ಆಗ್ಲಿಕ್ಕತ್ತದ್ಲೆ, ಏನಾರು ಮಾಡ್ಬೇಕಲೇ ನಾವು ಅಂದ ತಕ್ಷಣ ಅವನು ನಾನು ಸೇರಿ ಒಂದು ಕೆಫೆ ತೆಗಿಬೇಕಂತ ಪ್ಲಾನ್ ಮಾಡಿವ್ರಿ. ಫುಲ್ ಹಳ್ಳಿ ಫೀಲಿಂಗ್. ಹೆಸರು ಏನಪ್ಪ, ದ ಕೆಂಡ ಕೆಫೆ. ದ ಕೆಂಡ ಕೆಫೆದಾಗ ಬೇಸಿಕಲಿ ಏನಾಗ್ತದೆ ಅಂತಂದ್ರೆ, ಕೆಂಡದಾಗೆ ಫಸ್ಟ್ ದಾಟಿಕೊಂಡು ಹೋಗ್ಬೇಕು ಗಂಡ ಹೇಳ್ತೀನಿ ಒಳಗೆ. ಎಂಟರ್ ಆಗ್ತಿದ್ದಂಗೆ ಎಮ್ಮೆ ಅಡ್ಡ ಬರ್ತದ್ರಿ ನಿಮ್ಗೆ. ಕೋಳಿ ಬಕ್ 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 ಅಂತಂದು ಅಡ್ಡಾಡ್ತಿರ್ತಾವ. ಕೌಂಟ್ರಾಗ ಒಬ್ಬ ಬಿಡಿ ಸೇದ್ಕತ್ ಮೊದಲು ಕೂತಿರ್ತಾನೆ ಕೆಂಕೆತ್ತ. ನಿಮ್ಗೆ ಇನ್ನೂ ಹಳ್ಳಿ ಫೀಲಿಂಗ್ ಅದು ಎಲ್ಲ ಅದ ಇಲ್ಲ, ಅದರಲ್ಲ ಪ್ಯಾಕೇಜಸ್ ಎಲ್ಲ ಅವ. ಆದರೆ ಇದು ಹೆಣ್ಮಕ್ಳಿಗಿಲ್ಲ. ಇದು ಹೆಣ್ಮಕ್ಳು ತಮ್ಮ ಗಂಡಂದ್ರಿಗೆ ಆಫರ್ ಮಾಡ್ಬೋದು. ಇದು ಏನು ಆಫರ್ ಅಂತಂದ್ರೆ, ಗಂಡನಿಗೆ ಮಸಾಜ್, ಅವನ್ನ ಒಳಗೆ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಾರ್ಕೋಲ್ ತೊಗೊಂಡ್ಬಿಡ್ತೀವಿ. ಅವ್ನು ಬ್ಯಾನಿ ತಡ್ಕೊಳ್ಳಾರ್ದು ಹೊರಗೆ ಹೊಡ್ಕೆ ಬಂದು ಕೆಂಡದ ಬಿದ್ದ ಅನ್ಕೊಡ್ರಿ. ನೋ ವರೀಸ್. ಫೋಟೋ ತೆಗೀರಿ, #, ಗಂಡ ಇನ್ ಕೆಂಡ. ನಮ್ಮ ಫ್ರೆಂಡಿಗೆ ಒಬ್ಬನು ಫೋನ್ ಮಾಡಿದ್ದೆ, ಮಗುವಾಗಿತ್ತು ಅವನಿಗೆ. ಏನಪ್ಪ ಏನಂತ ಮಗ ಅಂತ ಕೇಳಿದೆ. ಅಂದ ತಕ್ಷಣ ಅವ್ನು ಶುರು ಮಾಡಿದ, ಬೊಬ್ಬ ರಾಘು ಪ್ರಳಯಾಂತಕ ಅವನು, ಪ್ರಳಯಾಂತಕ ನನ್ನ ಮಗ ಅಂತ. 6 ತಿಂಗಳು ಕೂಸೋದು. ನಾನು ಹೌದಾ ಏನು ಮಾಡ್ತಾನಲ್ಲ ಅವನೊಂದೆ, ಯಾರನ್ನ ಈ ಕಡೆ ಕರೆದ್ರೆ ಆ ಕಡೆ ನೋಡ್ತಾನಂತ ಅವನು. ನಂದು ಎದ್ರ ಅರ್ಥ, ಪ್ರಳಯಾಂತಕ ಅಲ್ಲ, ಕಿವಿ ಸರಿ ಕೇಳಿಸ್ತದಂತ ಅಷ್ಟೇ ಅಂತ. ಯಾರನ್ನ ಮನೆಗೆ 2 ವರ್ಷ 3 ವರ್ಷದ ಮಕ್ಕಳಿದ್ದು ಅಂದರೆ ಅವ್ರ ಮನೆಗೆ ಹೋದ್ರಂದ್ರೆ ಸತ್ರ ಅಂತ ಅರ್ಥ. ನೀವು ಯಾಕೆ ಹೇಳ್ರಿ, ನೀವು ಪಾಪ BMTC ಬಸ್ಸಾಗ ಬಿಸಿಲಾಗ ಅವ್ರ ಮನೆಗೆ ಹತ್ಕೊಂಡು ಬಾಳೆಹಣ್ಣು ಸೇಬು ಹಣ್ಣು ತೊಗೊಂಡು ಅವ್ರಿಗೆ ಕೊಟ್ಟು ಇನ್ನೂ ಸೋಫಾ ಮೇಲೆ ಕೂತ್ಕೋತ ಕೇಳ್ತೀರಿ, ಏನಪ್ಪ ಏನಂತ ನಿನ್ನ ಮಗ ಅಂತ. ಅಂದ ತಕ್ಷಣ ಅದು ಒಳಗೆ ಮಲ್ಕೊಂಡಿರ್ತದೆ ಸರ್. ಅದಕ್ಕೆ ಚಡ್ಡಿ ಹಾಕಿ ಎತ್ಕೊಂಬಂದು ನಿಮ್ಮ ಎದುರಿಗಿಟ್ಟು, ಅಭಿ ಅಂಕಲ್ ABCD ಹೇಳ. ಅದು ನಿಮ್ಮ ಮುಂದೆ ನಿಂತು ABC, ನೀವು ಇವರು ಮನಸ್ಸಾಗ ನನಗೆ ಗೊತ್ತದು ಮಾರ, ನನಗೆ 50 ವರ್ಷ ಮುಗಿಸು ಅಂತಂದು. ಇದು ಬರೀ ಗಂಡು ಹುಡುಗರದಷ್ಟೇ ಅಲ್ಲ ಕತಿ. ಮನೆಗೆ ಹೆಣ್ಣು ಮಗಳಿದ್ವು ಅಂದ್ರೆ, ಸಣ್ಣ ಕೂಸಿರ್ತಾವಲ್ಲ ಹೆಣ್ಮಕ್ಳು, ನೀವು ಇನ್ನ ಹೋಗಿ ಎಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಹೊತ್ಕೊಂಡು ಹೋಗಿ ಕೂತ್ಕೊಂಡು ಏನಂತ ಮಗಳು ಅಂದ ತಕ್ಷಣ ಅದಕ್ಕೆ ಒಂದು ಪಿಂಕ್ ಫ್ರಾಕ್ ಹಾಕಿ ಎತ್ಕೊಂಬಂದು ನಿಮ್ಮ ಮುಂದೆ ಇಟ್ಬಿಡ್ತಾರೆ. ಇಟ್ಟು ಅವಿ ಅಂಕಲ್ ಮುಂದೆ ಡ್ಯಾನ್ಸ್ ಮಾಡಿ ತೋರ್ಸಂತದ್ದು. ಅವಿ ತಾನೇ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತದ್ರಿ. ಹೌದಪ್ಪ, ಮಕ್ಕಳ ದೇವರ ಸಮಾನ. ಎಷ್ಟು ಚಂದ ಮಾಡ್ತಾಳ ಮಗಳು ಅಂದ ತಕ್ಷಣ ರೊಚ್ಚಿಗೆ ಬಿಡ್ತಾರೆ ಪೇರೆಂಟ್ಸು. ಚಂದ ಮಾಡ್ತಾಳ, ಇಲ್ಲೋಡಕ್ಕೆ ಸ್ಕೂಲ್ ಡ್ಯಾನ್ಸ್ ವಿಡಿಯೋ ಅಂತಂದು ನಿಮ್ಮ ಮುಂದೆ ಇಟ್ಬಿಡ್ತಾರೆ. ಸ್ಕೂಲ್ ಡೇ ಫಂಕ್ಷನ್ ಮಕ್ಕಳದ್ದು ಡ್ಯಾನ್ಸ್ ನೋಡ್ರಿ, ಪೇರೆಂಟ್ಸ್ಗೆ ಅಷ್ಟೇ ಪ್ರೀತಿ. ಯಾಕಂದ್ರೆ ಪಾಪಕ್ಕೆ ಡ್ಯಾನ್ಸ್ ಟೀಚರ್ ಮನೆಗೆ ಏನೋ 108 ಕಷ್ಟದ ನಡುವೆ ಬಂದು 2 ತಿಂಗಳಿಂದ ಕಲಿಸಿರ್ತಾಳೆ ಡ್ಯಾನ್ಸ್. ಅದಕ್ಕೆ ಇವು ಸ್ಟೇಜ್ ಏರಿದ ತಕ್ಷಣ ಎಲ್ಲ ಮರ್ತು ಬಿಡ್ತಾವ. ಒಂದು ಹುಡುಗ ಸುಮ್ಮನೆ ಹಿಂಗೆ ನಿಂತಿರ್ತಾನೆ ಅಲ್ಲಿ, ಇನ್ನೊಂದು ಹುಡುಗಿ ಕೂದಲು ಹಿಡಿದು ಎಳಿತಿರ್ತಾನೆ, ಇನ್ನೊಂದು ಹತ್ಕೊತ್ ನಿಂತಿರ್ತಾನೆ ಅಂತಂದು. ಆಕೆ ಡ್ಯಾನ್ಸ್ ಟೀಚರ್ ಸೈಡಿಂದ ಚಿಟ್ಟಿಗುಬ್ಬಿ ಚಿವು ಚಿವು. ನೀವೆಲ್ಲ ಹಿರಿಯರಿದ್ದರೆ ನೀವು ನೋಡಿರ್ತೀರಿ. ಹಿಂದಿನ ಕಾಲದಾಗ ಎಷ್ಟಿರ್ತಿದ್ವು ಸರ್ ಮಕ್ಕಳು? ನಾನು 9ನೇ ಮಗ. ಯಾರನ್ನಂತ ಕೇರ್ ಮಾಡ್ಬೇಕು ಅವ್ರು. ಸೊ ಅದ್ರಾಗೆ ಒಬ್ಬನ ಯಾವನು ಶಾಣೆ ಆಗ್ತಿದ್ದ, ಒಬ್ಬ ಒಂದು ಅಡ್ಡ ಆಗ್ತಿದ್ದ, ಏನೋ ಆಗ್ತಿದ್ದ. ಬಟ್ ಈಗ ಸಮಸ್ಯೆ ಏನಾಗ್ಬಿಡೋದ, 1, 2 ಆಗ್ಬಿಟ್ಟವಲ್ಲ, ಅವಕ್ಕೆ ಜೀನಿಯಸ್ ಮಾಡಲೇಬೇಕು ಪೇರೆಂಟ್ಸ್. ಅದಕ್ಕೆ ಏನು ಮಾಡ್ತಾರೆ, ಮಂಡೇ ಅದಕ್ಕೆ ಫುಲ್ ಗಿಟಾರ್ ಕ್ಲಾಸಸ್, ಟ್ಯೂಸ್ಡೇ ಸಿಂಗಿಂಗ್, ವೆಡ್ನೆಸ್ಡೇ ಕ್ರಿಕೆಟ್ ಕೋಚಿಂಗ್, ಹೌದಾ, ಥರ್ಸ್ಡೇ ಭರತನಾಟ್ಯಂ ಕ್ಲಾಸಸ್. ಇದಿಷ್ಟು ಕಲ್ತು ಅದು ಮುಂದೆ ಏನಾಗೋದಿಲ್ಲ. ಕನ್ಫ್ಯೂಸ್ ಆಗ್ತದೆ ಅಷ್ಟೇ. ಅದು ಜಾಸ್ತಿ ಕನ್ಫ್ಯೂಸ್ ಆತಂದ್ರೆ ಹಿಂಗೆ ಮುಂದೆ ಕೊಡ್ತಾವ. ಇಲ್ಲ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ತಾನೆ, ನಾನು ಅಡಗಿಸ್ಕೋತೀರಂತ. ಒಂದು ವಿಶೇಷ ನಾನು ಗಮನಿಸಿದ್ದೇನೆಂದ್ರೆ, ಈಗಿನ ಕಾಲದ ಮಕ್ಕಳಿದಾವಲ್ಲ ಬೆಂಗಳೂರು ಭಾಳ ಹುಷಾರಿದಾವೆ. ನಮ್ಮ ಕಡೆ ಹಂಗಿರಲಿಲ್ಲ ನಾವು ಸಣ್ಣ ಹುಡುಗರಿದ್ದಾಗ. ನೀವು ನೋಡಿ ಯಾವ ಲೆವೆಲ್ಗೆ ದಡ್ಡು ಇದ್ವಿ. ನಾ ಕರೆವಂದ್ರೆ ಹೇಳಾಗತ್ತೀನಿ, ನಾವು ಆ ಕಾಲದಾಗ ಯಾವ ಲೆವೆಲ್ಗೆ ದಡ್ಡು ಇದ್ವಿ ಅಂದ್ರೆ, ಈ ಮಕ್ಕಳು ಕಳ್ಳರು ಬಂದಾರ ಅಂತ ಒಂದು ಸುದ್ದಿ ಹಬ್ಬಿತ್ರಿ ನಾವು ಸಣ್ಣ ಹುಡುಗರಿದ್ದಾಗ. ಸರ್ ಊರಿಗೆ ಮಕ್ಕಳು ಕಳ್ಳರು ಬಂದಾರ, ಚೀನಾಕ್ ಹೊತ್ಕೊಂಡು ಹೊಂಟಾರ ಅಂತ ಖುಷಿ ಆಗ್ಬಿಟ್ಟಿದ್ವಿ ನಾವು ಫುಲ್. ಚೀನಾ ನೋಡ್ಬೋದ್ಲೆ ಅಂತ. ಮಹಾತ್ಮ ಗಾಂಧೀಜಿ ಸತ್ತಾರ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಆ ಲೆವೆಲ್ ದಡ್ಗಿದ್ವಿ ನಾವು. ಒಂದು ದಿವ್ಸ ನಿಂತೀವಿ, ಒಬ್ಬೊಂದು ತಹಸೀಲ್ದಾರ್ ಅವನ ಭಾಷಣ ಮಾಡೋ ಮುಂದೆ ಮಹಾತ್ಮ ಗಾಂಧೀಜಿ ಅವರನ್ನ ನಾಥೂರಾಮ್ ಗೋಡ್ಸೆ ಕೊಂದ ಅಂದ. ನಮಗೆ ಶಾಕ್ ಫುಲ್ಲು, ಗಾಬರಿ ಆಗ್ಬಿಟ್ಟಿವಿ. ಹುಡುಗರು ಸಿಟ್ಟಾಗ್ಬಿಟ್ಟಾವ ಲೈನಾಗ ನಿಂತಿದ್ದು. ಯಾವನ್ಲ ನಾಥೂರಾಮ್ ಗೋಡ್ಸೆ ಅಂತಂದು ನಾವು. ಎದುರಿಗೊಬ್ಬ ಹುಡುಗ ನಿಂತಿದ್ದು ಭೀಮ ಅಂತ. ಅವಂತ ಅಲ್ಲೇ ನಂಗೆ ಗೊತ್ತದ್ಲೆ ಅವನು ಯಾರ್ಲೆ ಅಂದ್ರೆ, ಗಂಗಾವತಿಗೆ ಚನ್ನಬಸವೇಶ್ವರ ಕಲಾ ಮಂಟಪ ಅದಲ್ಲ, ಅದ್ರ ಬಗಲಾಗೆ ಅವನ ಮನೆ. ಕನ್ನಡ ಸಿನಿಮಾ ನೋಡಿ ಯಾವಾಗ ಟೈಮ್ ಬಾಂಬ್ ರೆಡಿ ಮಾಡೋದು ಹೇಳ್ತಿದ್ರು ಹಳೆ ಸಿನಿಮಾದಾಗ. ದೀಪಾವಳಿ ತಂದಿದ್ದ ಪಟಾಕಿ ಎಲ್ಲ ಒಂದು ಪೇಪರ್ ಹಾಕಿ 10 ರೂಪಾಯಿ ಜಾತ್ರೆ ವಾಚ್ ಹಾಕಿ ಅವನಿಗೆ ಭೀಮಕ್ಕೆ ಕೊಟ್ಟಿದ್ವಿ, ಬ್ಲಾಸ್ಟ್ ಮಾಡಿ ಬಾಲೆ ನಾಥೂರಾಮ್ ಗೋಡ್ಸೆ ಮನೆ ಅಂತ. ಆ ಮಗ ಬಂದು ಸತ್ತಲ್ಲೇ ನಾಥೂರಾಮ್ ಗೋಡ್ಸೆ ಅಂದಿದ್ದ. ಎಂತ ಮೋಸ. 5-6 ವರ್ಷದ ತನಕ ನಮ್ಗೆ ಗೊತ್ತೇ ಆಗಿರಲಿಲ್ಲ. ಭೀಮನೆ ಕೊಂದ ಅನ್ಕೊಂಡಿದ್ವಿ ನಾಥೂರಾಮ್ ಗೋಡ್ಸೆನ. ಬೈ ದಟ್ಸ್ ಬೀನ್ ಮೈ ಟೈಮ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ರಾಯಚೂರಿನ ಹಾಟ್ ಹುಡುಗ ರಾಘವೇಂದ್ರ ಆಚಾರ್ಯ ಅವರಿಗೆ ಜೋರಾದ ಚಪ್ಪಾಳೆ. ಕಂಗ್ರ್ಯಾಚುಲೇಷನ್ಸ್. ನನಗೆ ತುಂಬಾ ಇಷ್ಟ ಆದ ಅಂಶಗಳು ನಿಮ್ದಲ್ಲಿ ಅಂತಂದೆ, ದ ವೇ ಯು ಪ್ರೆಸೆಂಟೆಡ್ ಒಂದಾದ್ರೆ, ನಿಮ್ಮ ವಾಯ್ಸ್ಗೆ ನಾನು ಫ್ಯಾನ್ ಆದೆ. ಏನಂತೀರಾ?
ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಲ್ಲ ನಮ್ಮ ಜಡ್ಜಸ್ ಕೂಡ. ಅಂಡ್ ಅದರಲ್ಲಿ ಭಟ್ರ ಎಸ್ಪೆಷಲಿ ಸ್ವಲ್ಪ ಭಾಷೆ ನಿಮ್ಗೆ ಇನ್ನೂ ಕಂಫರ್ಟಬಲ್ ಆಗಿತ್ತು. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ನಾನು ಫಸ್ಟ್ ಟೈಮ್ ಇಷ್ಟೊಂದು ಡೀಪ್ ಕಾಮಿಡಿನ ಈ ವೇದಿಕೆಯಲ್ಲಿ ನೋಡಿದ್ದು. ಸೂಪರ್ ಸೂಪರ್, ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸರ್. ನೀವು ಸಪ್ರೇಟ್ ಚಪ್ಪಾಳೆ ಕಣ. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್. ರಾಯಚೂರಿನ ರೂರಲ್ ನಿಂದ ಹಿಡಿದು ಅರ್ಬನ್ ಸೆಕ್ಟರ್ ವರೆಗೆ ಒಂದು ಆಬ್ಸರ್ವೇಷನ್, ಎಷ್ಟು ಆಬ್ಸರ್ವೆಂಟ್ ಈ ವ್ಯಕ್ತಿ ಮತ್ತೆ ಎಷ್ಟು ಅಪ್ಡೇಟೆಡ್ ಇದ್ದಾನೆ ನಿನ್ನ ಇಂಟೆಲೆಕ್ಟ್ಗೆ ಮತ್ತೆ ನಿನ್ನ ಟೈಮಿಂಗು, ಆಮೇಲೆ ಆನಂದ ಹೇಳ್ದಂಗೆ ನಿನ್ನ ವಾಯ್ಸಿಗೆ. ಥ್ಯಾಂಕ್ ಯು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಇವತ್ತಿನ ಕಾಲದ ಅಲ್ಟಿಮೇಟ್ ಹ್ಯೂಮರ್ನ ಕೊಟ್ಟಿದ್ಯಾ. ಈ ಒಂದು ಪ್ಯಾಟರ್ನ್ ಅನ್ನ ಹುಡುಕಿರೋ ಜಿ ತಂಡಕ್ಕೆ ಒಂದು ಶರಣು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ ಏನೊಂದು ಸೆಕ್ಷನ್ ಶುರು ಮಾಡಿದ್ದಾರೆ. ಇದು ಗೆಲ್ಲಲಿ ಅಂತ ನಾನೊಬ್ಬ ಕನ್ನಡ ಪ್ರೇಕ್ಷಕ ಆಗಿ ಹಾರೈಸ್ತೇನೆ, ವಿಶ್ ಮಾಡ್ತೇನೆ. ಆಲ್ ದಿ ಬೆಸ್ಟ್. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಅವರ್ ವೆರಿ ಗುಡ್ ವಾಯ್ಸ್. ಒಬ್ಬ ಕಲಾವಿದನಿಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ತನ್ನ ನಂಬಿಕೆ ಅಂತ ಒಂದಿರುತ್ತೆ, ಅದಿರಬೇಕು. ಅದಿದ್ಬಿಟ್ರೆ ಅವ್ನಿಗೆ ಕ್ಯಾನ್ ಕಂಟ್ರೋಲ್. ನೀವು ಒಳ್ಳೆ ಸ್ಟೇಜಿಗೆ ಬಂದಿದ್ರಿ, ನಿಮ್ಮ ಪರಿಚಯ ಆಗಿದ್ದು ಖುಷಿ ಆಯಿತು. ನೀವು ನಿಂತು ಮಾತಾಡಿದ್ದು ಶೈಲಿನೂ ಕೂಡ ನಾನು ಒಪ್ಪಿದೆ. ಶುಭವಾಗಲಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ಎಸ್ ರಾಘವೇಂದ್ರ ಅವರೇ, ನಿಮ್ಮ ಈ ಸ್ಟ್ಯಾಂಡಪ್ ಕಾಮಿಡಿ ಯಾವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರಿ? ಏನು ಪ್ರೇರಣೆ ಏನು ಸಿಗ್ತಿದ್ದಕ್ಕೆ? ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದಕ್ಕಿಂತ ಒಂದು ಮನೆಯೊಳಗೆ ನಮ್ದು ಸ್ವಲ್ಪ ಎಲ್ಲರೂ ಹಾಸ್ಯ ಪ್ರಜ್ಞೆ ನಮ್ಮಪ್ಪ ಅದು. ಆಮೇಲೆ ನಮ್ಗೆ ಅದೊಂಥರ ಈ ಪ್ರಾಣೇಶ್ ಅನ್ನೋದೊಂಥರ ನಮಗೆಲ್ಲ ಅದು ಆ ಭಾಗದವ್ರಿಗೆ ನಾವು ಸಣ್ಣ ಹುಡುಗರಿದ್ದಾಗಿಂದ ಅವ್ರನ್ನ ಕೇಳ್ಕೊಂಡು ಬೆಳೆದಿವಲ್ಲ, ಅದೊಂಥರ ನಾವು ಮಾತಾಡೋಣ ಹಂಗೆ ಹಿಂಗೆ ಅಂತ ಅದು ಸ್ಟಾರ್ಟ್ ಆಗಿತ್ತು ಅಲ್ಲಿಂದ. ಒಂದು ಇಂಟೆಲೆಕ್ಚುಯಲ್ ಕಾಮಿಡಿನ ಪ್ರೆಸೆಂಟ್ ಮಾಡಿದಿರಿ. ಮುಂದಕ್ಕೂ ನಿಮ್ಮ ಮುಂದೆ ನಿರೀಕ್ಷೆ ಇದೆ, ಚಂದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಓಕೆ, ಈಗ ಮುಂದಿನ ಕಿಲಾಡಿಯಾಗಿ ಬರ್ತಾ ಇದ್ದಾರೆ ಮಂಗಳೂರಿನ ದೀಕ್ಷಿತ್ ಗೌಡ. ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ಕೊಟ್ಟು ಪಟ್ಟು ಇಲ್ಲಂತೆ ಮದುವೆ ಗಟ್ಟಿ ಆಯ್ತಂತೆ. ಟಾಮ್ ಟಾಮ್ ಟಾಮ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಎಂಜಾಯ್ ಅಲ್ಲಿ ಇರ್ಬೇಕು ಮಾರ ಯಾವಾಗ್ಲೂ. ಜಡ್ಜಸ್, ನನ್ನ ಹೆಸರು ದೀಕ್ಷಿತ್ ಗೌಡ ಕುಂತೂರು ಪದ ಅಂತ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಂತೂರು ಪದದಿಂದ ಬಂದೇನೆ. ಇನ್ನೊಂದ್ಸರಿ ಹೆಸರು ಹೇಳು ಗುರು. ನನ್ನ ಹೆಸರು ದೀಕ್ಷಿತ್ ಗೌಡ ಕುಂತೂರು ಪದ ಅಂತ. ಅದನ್ನ ಕುಂತ್ಕೊಂಡು ಎತ್ಕೊಂಡು ಅದೇನೋ ನನ್ಬಿಟ್ಟೆ. ಎಂತೆಲ್ಲ ಜಗಣ್ಣ, ನಮ್ಮ ಊರಿನ ಹೆಸರೇ ಹಾಗೆ, ಕುಂತಿ ಹುಟ್ಟಿದ ಊರು ಅಂತ ಅದು, ಅದಕ್ಕೆ ಕುಂತೂರು ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಗೊತ್ತಾಯ್ತಾ? ನನಗೆ ರಕ್ಷಿತ ಮೇಡಮ್ ಅಂದ್ರೆ ಫಸ್ಟ್ ಲವ್ ಮಾಡಿ ನಾನು ಈ ಗೆಟಪ್ ನೋಡಿದ ಮೇಲೆ ನಿಮ್ಗೆ ಡೌಟ್ ಆಗ್ತದ ಮೇಡಮ್? ಈ ಗೆಟಪ್ ನೋಡಿ ನೀವೆಂತ ಮದುವೆ ಗಂಡ ಅಂತ ಅನ್ಕೊಂಡ್ರಾ? ಹೌದು, ಮದುವೆಯಿಂದ ಓಡೋಗಿರೋ ಗಂಡ. ಇಲ್ಲ ಮೇಡಮ್, ಇದರಿಂದ ದೊಡ್ಡ ಫ್ಲಾಶ್ ಬ್ಯಾಕ್ ಉಂಟು ಮೇಡಮ್. ಎಂತ? ಅದನ್ನ ಹೇಳುವಂತ ನಾನು ಇಲ್ಲಿಗೆ ಬಂದದ್ದು. ಇವ್ರು ಬೊಬ್ಬ ಹಿಡಿತಾ ಇದ್ದಾರೆ. ಎಂತ ಗೊತ್ತದ ಮೇಡಮ್, ನನಗೂ ಮತ್ತು ನನ್ನ ಅಮ್ಮನಿಗೂ ಮನೇಲಿ ಯಾವಾಗ ನೋಡಿದ್ರು ಜಗಳ. ನನ್ನ ಅಮ್ಮ ಹೇಳುದಿಷ್ಟೇ, ಏ ನಾಯಿ ಬೇಗ ಒಂದು ಮದುವೆ ಆಗಿ ಸಾಯಿ. ಅಲ್ಲ ಬಿಟ್ರೆ ಒಂದು ಮದುವೆ ಆಗೋದು ಇನ್ನು 10 ಮದುವೆ ಆಗ್ಲಿಕ್ಕೆ ಆಗ್ತದ ಜಗಣ? ಕೆಲವರು ನಂಬಲಿಕ್ಕೆ ಆಗುದಿಲ್ಲ. 10 ಬಿಟ್ರೆ 20 ಆಗ್ತಾರೆ. ನಾನು ಆ ಟೈಪ್ ಹುಡುಗ ಅಲ್ಲ. ನಾನು ನಮ್ಮ ಆನಂದಣ್ಣನಾಗೆ ಅನೇಕ ಪತ್ನಿ ವ್ರತ. ಆನಂದಣ್ಣ, ಸಾರಿ ಮಾರೆ, ಏಕ ಪತ್ನಿ ವ್ರತಸ್ಥ. ಆನಂದಣ್ಣ ಒಂದು ಕೇಳ್ತೇನೆ, ನಿಮ್ಮ ಮಿಸ್ಸಸ್ ಇಲ್ಲಿ ಇಲ್ಲಲ್ಲ ಮಾರೆ? ಇಲ್ಲಲ್ಲ? ಇಲ್ಲ. ಹಬ್ಬ ಬದುಕಿದೆ, ಇಲ್ಲಾದ್ರೆ ನಾನು ಕೈ ಮನೆ ಈಗ. ನಾನು ಹುಡುಕ್ಲಿಕ್ಕೆ ಹೋದ ಕಥೆನ ಹೇಳ್ತೇನೆ. ನಾನು ಫುಲ್ ಸ್ಟೋರಿ ಹೇಳಲಿಕ್ಕೆ ಹೋದ್ರೆ ಈ ಸೀಸನ್ ಪೂರ್ತಿ ಸ್ಕಿಟ್ ಮಾಡ್ಬೋದು, ಅಷ್ಟು ಸ್ಟೋರಿ ಉಂಟು. ಅದನ್ನ ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಒಂದು ಘಟನೆನೇ ಹೇಳ್ತೇನೆ. ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದೆ ಹುಡುಗಿ ಹುಡುಕುವ ಅಂತ. ಹುಡುಗಿಯನ್ನು ನೋಡಿದೆ, ಅವಳು ಸಕ್ಕತ್ತಿದ್ಲು ಮಾರ್ರೆ. ಅವಳನ್ನು ನೋಡಿದ ಕೂಡಲೇ ನಂಗೆ ಲವ್ ಎಟ್ ಫಸ್ಟ್ ಆಯ್ತಾಯ್ತು. ದೇವರೇ, ನನ್ನ ಇಂಗ್ಲಿಷ್ ಕೇಳಿ ಹೊರ ಕಿವಿಡಾಗ್ತದೆ. ಖಚಿತ ಮೇಡಮ್, ಲವ್ ಎಟ್ ಫಸ್ಟ್ ಆಯ್ತಾಯ್ತು. ಸೀದಾ ಅವಳ ಹತ್ರ ಹೋದೆ. ಏ ನಮ್ಮಿ, ನಾನು ನಿನಗೆ ಓಕೆನಾ ಅಂತ ಕೇಳಿದೆ ಮೇಡಮ್. ಅದಕ್ಕೆ ಅವಳು ಎಂತ ಹೇಳಿದ್ದು, ಏ ಒಡಮುದೇವಿ, ನನಗೆ ಅಮಿತಾಬ್ ಬಚ್ಚನ್ ಥರ ಇರೋ ಹುಡುಗ ಬೇಕು. ಅವ್ರು ಬಂದು ನಮ್ಮ ಗದ್ದೆಲಿ ಗೇಯ್ಬೇಕು ಅಂತ ಹೇಳಿದ ಮಾರ್ರೆ. ನಾನು ಕೇಳಿದೆ, ಅಲ್ಲ ಮೇಡಮ್, ಇದು ಅಮಿತಾಬ್ ಬಚ್ಚನ್ ಮಾತ್ರ ಸಾಕ, ಅವರ ಮಗ ಅಭಿಷೇಕ್ ಬಚ್ಚನ್ ಕೂಡ ಬೇಕಾ? ಬೇಕಾದ್ರೆ ಅವ್ರನ್ನು ಕೂಡ ಕರೆಸುವ. ಮತ್ತೆ ಎಂತ ಬರೀ ಸಾವ ಒಂದು ಒಟ್ಟರೆಸಿ ಮಾತಾಡುದು ಮರಲಾರಾಗೆ. ನನಗೆ ಬೆಚ್ಚಾಗುದದ್ದಿ ಬಟ್ರೆ ಎಲ್ಲಿ ಹೋದ್ರು ಇಂಥದ್ದೇ ಕತೆ ಮಾಡ್ರೆ. ಇಡೀ ಕರ್ನಾಟಕ ಹುಡುಕಿದೆ, ನನ್ನ ಹಣೆ ಬರಕ್ಕೆ ಒಂದೇ ಒಂದು ಹುಡುಗಿ ಸಿಗ್ಲಿಲ್ಲ. ಗೊತ್ತುಂಟ ಎಷ್ಟು ಬೇಜಾರು
ಬೇಜಾರಾಗ್ತದೆ. ಒಳ್ಳೆ ರಾಜ್ಯ ಪ್ರವಾಸ ಹೋದಾಗೆ ಆಗಿದೆ ನನ್ನ ಕತೆ. ಸಾಯ್ಲಿ, ಬೇರೆಯವ್ರ ಎಂತಕ್ಕೆ ಸಾಯ್ಲಿ, ನಾನೇ ಸಾಯ್ತೇನೆ ಅಂತ ಡಿಸೈಡ್ ಮಾಡಿದೆ. ಹೇಗೂ ಸಾಯ್ತೇನೆ ಮೇಡಮ್. ಈ ಮದುವೆ ಗಂಡಿನ ಗೆಟಪ್ ಅಲ್ಲೇ ಸಾಯ್ತೇನೆ ಅಂತೇಳಿ ಈ ಡ್ರೆಸ್ ಅನ್ನು ಹಾಕೊಂಡು ನಮ್ಮೂರಿನ ಪದವಿನ ಒಂದು ಟವರ್ ಉಂಟು, ಅದಕ್ಕೆ ಸೀದಾ ಹತ್ತಿದೆ ಸಾಯುವ ಅಂತ. ನನ್ನ ಅಲ್ಲಿ ಆದ್ರೂ ನೆಮ್ಮದಿಯಾಗಿ ಸಾಯ್ಲಿಕ್ಕೆ ಬಿಡ್ತಾರ ಮಾರೆ. ನಾನೀಗ ಕೆಳಗಡೆ ಸಾಯುವ ಅಂತ ಬರ್ತೇನೆ ಮಾರೆ. ಕೆಳಗಡೆ ನ್ಯೂಸ್ ಚಾನಲ್ ನವರು ಯಾರೋ ಬೇವರ್ಸಿ ನನ್ನ ಮಗ ನಾನು ಸಾಯುವ ವಿಷಯವನ್ನು ಯೂಟ್ಯೂಬ್ ಅಲ್ಲಿ ಹಾಕಿ ಪೋಸ್ ಕೊಡ್ತಾ ಇದ್ದಾರೆ. ಅದು ನ್ಯೂಸ್ ಚಾನಲ್ ಅವ್ರಿಗೆ ಸಿಕ್ಕಿದೆ. ಬಿಡ್ತಾರ ಅವರು? ಒಂದಿಷ್ಟು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು, ಇಡೀ ದಿನ ಹಾಕೊಂಡು ರುಬ್ತಾರೆ. ರುಬ್ಬಿದ್ರು ಮೇಡಮ್ ಹೇಗೆ ಗೊತ್ತುಂಟಾ ಮೇಡಮ್, ಮಾತಾಡಿ ಮೇಡಮ್, ಬೇಜಾರಾಗ್ತದೆ. ಹೇಗೆ ದೀಕ್ಷಿತ್? ಹೇಳ್ತಾನೆ ಕೇಳಿ. ಹೇಳು. ಓಯ್ ತಕ ಪ್ರಿಯ ವೀಕ್ಷಕರೇ, ಈತನನ್ನು ನೋಡಿದ್ರೆ ಈತ ಕಿತಾಪತಿ ಮಾಡಿರೋ ತರ ಕಾಣ್ತಾನೆ ಕಣ್ರಿ. ಈತನ ಕತೆ ಕೇಳಿದ್ರೆ ನಿಜವಾಗ್ಲೂ ನಗಬೇಕೋ ಅಳಬೇಕೋ ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ ಕಣ್ರಿ. ಅಸಲಿಗೆ ಈತನ ಕತೆ ಏನು ಅಂತ ಕೇಳಿದ್ರೆ ಈತ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಎಕ್ಸ್ಪರ್ಟ್ ಕಣ್ರಿ. ಆದ್ರೆ ಈ ಪುಣ್ಯಾತ್ಮ ಹುಡುಗಿ ಸಿಕ್ಕಿಲ್ಲ ಅಂತ ಟವರ್ ಹತ್ತಿ ಕುಳಿತಿದ್ದಾನೆ ಕಣ್ರಿ. ವೀಕ್ಷಕರೇ, ಈ ಘಟನೆಯ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಟ ಕಿಚ್ಚ ಸುದೀಪ್ ಅವರಿದ್ದಾರೆ. ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಕಣ್ರಿ. ದೀಕ್ಷಿತ್ ಅವರೇ, ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಮದುವೆ ಅನ್ನೋದು ಬಾವಿಗೆ ಬಿದ್ದಂಗೆ. ಒಂದ್ಸಲ ಬಾವಿಗೆ ಬಿದ್ರೆ ಜೀವನ ಪೂರ್ತಿ ಎದ್ದೇಳಕ್ಕಾಗಲ್ಲ. ಸೊ ಯೋಚನೆ ಮಾಡಿ. ಸಿಂಗಲ್ ಲೈಫ್ ಈಸ್ ಆಲ್ವೇಸ್ ಬೆಟರ್. ಥ್ಯಾಂಕ್ ಯು. ಲವ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಿಚ್ಚ ಸುದೀಪ್ ಅವರ ಮಾತು. ಇನ್ನು ನಮ್ಮ ಜೊತೆಗೆ ನಟ ದರ್ಶನ್ ಅವರಿದ್ದಾರೆ. ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಕಣ್ರಿ. ಆಕ್ಚುಲಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಖುಷಿ ಆಗುತ್ತೆ. ಏನಕ್ಕೆ ಹೇಳ್ತೀನಿ ಕೇಳಿ, ತ್ರಿವಳಿ ರತ್ನಗಳು ಅಂತ ಹೇಳ್ತೀವಿ, ಅವರೆಲ್ಲ ಇಲ್ಲೇ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆನಂದ್ ಅವರು ಇಲ್ಲಿದ್ದಾರೆ ಅಂಡ್ ಎಲ್ಲ ಕಾಮಿಡಿ ಕಿಲಾಡಿಗಳು ಇಲ್ಲಿದ್ದಾರೆ. ಎಲ್ರಿಗೂ ಈ ದರ್ಶನ್ ಮಾಡುವಂತ ನಮಸ್ಕಾರಗಳು. ಈ ಹುಡುಗ ಇವತ್ತು ಟವರ್ ಹತ್ತಿ ಕೂತಿದ್ದಾನೆ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಲೈಫಲ್ಲಿ 3 ವಿಷಯದಿಂದ ಯಾವತ್ತು ಹೋಗ್ಬೇಕು. ಒಂದು ಹುಡುಗಿ, ಎರಡನೇದು ಬಸ್ಸು, ಇನ್ನೊಂದು ಟ್ರೈನು. ಏನಕ್ಕೆ ಕೇಳ್ತೀನಿ ಅಂತಂದ್ರೆ, ಒಂದೋದ್ಮೇಲೆ ಎರಡನೇದು ಬರುತ್ತೆ, ಎರಡನೇದು ಹೋದ್ಮೇಲೆ ಮೂರನೇದು, ಮೂರನೇದು ಹೋದ್ಮೇಲೆ ನಾಲ್ಕನೇದು, ಹಂಗೆ ಕಂಟಿನ್ಯೂ ಆಗುತ್ತೆ. ಬೆಸ್ಟ್ ಚಾಯ್ಸಸ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಷ್ಟೇನೆ. ತಮಾಷೆಗಳನ್ನ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಲೈಫಲ್ಲಿ ಯಾವಾಗ್ಲೂ ಖುಷಿಯಿಂದ ಇರಿ, ನಗ್ತಾ ಇರಿ, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಚಿನ್ನ, ನೀವು ದಯವಿಟ್ಟು ಕೆಳಗಿಲ್ಬಾ, ನಾನು ಅಷ್ಟೇ ಕೇಳ್ಕೊಳ್ತೀನಿ. ಎಲ್ರೂ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ದರ್ಶನ್ ಅವರ ಮಾತು. ಇನ್ನು ನಮ್ಮ ಜೊತೆಗೆ ರಂಗಾಯಣ ರಘು ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಕಣ್ರಿ. ಅಪ್ಪ ನೋಡೇ, ಯಾವಾಗಲೇ ಬಾಚ್ಕೋಬೇಕು ಪೌಡ್ರ್ ಹಾಕಬೇಕು, ತುಂಬಾ ಕಾಸ್ಟ್ಲಿ ಕಣ್ರಿ. ಅಪ್ಪ ಅರ್ಥ ಮಾಡ್ಕೊಡ್ರಿ, ಯಾವತ್ತು ಬೆಳ್ಳದ್ ನಗ್ಬೇಕು ಕಣ್ರಿ. ಏ ದಡ ಅಲ್ಲೋಗಿ ಸಾಯ್ತಿದ್ಯಲ್ಲ, ಕೆಳಗಲ್ ಬಾರ. ಅಪ್ಪ ನಗ್ಬೇಕು ಕಣ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಂಗಾಯಣ ರಘು ಅವರ ಮಾತು. ಇನ್ನು ನಮ್ಮ ಜೊತೆಗೆ ಕಿಶೋರ್ ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹುಲಿ ತರ ಮೆರೆಯೋದ್ ಬಿಟ್ಟು ಇಲಿ ತರ ಸಾಯಿ ಕೊಟ್ಟಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ಪ್ರಾಣ ಆಡೋದು ಯಾವತ್ತಿನ ದೇಶ ಕೊಡ್ಬೇಕು, ಅದ್ ಬಿಟ್ಟು ಯಾವ್ದೋ ಕಿತ್ತೋಗಿರೋ ಹುಡುಗಿ ಕೊಡೋಕೆ ಹೋಗ್ತಿದ್ಯಲ್ಲ. ದಯವಿಟ್ಟು ಕೆಳಗಿಲ್ಬಾ, ಇಲ್ಲಾಂದ್ರೆ ನಾನೇ ಶೂಟ್ ಮಾಡ್ಬಿಡ್ತೀನಿ. ಹುಷಾರು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ನಟರ ಮಾತುಗಳು. ಯಾರು ಎಷ್ಟೇ ಏನೇ ಹೇಳಿದ್ರು ಈತ ಮಾತ್ರ ಕೆಳಗಿಳಿಯೋ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡ್ತಿಲ್ಲ ಕಣ್ರಿ. ಪ್ರಿಯ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮನೆ ಟಿವಿ. ಇವರ ನ್ಯೂಸ್ ಭಂಡಾರ ಮುಗೀತು ಮಾರ್ರೆ. ನಾನು ಇನ್ನಾದ್ರೂ ನೆಮ್ಮದಿಯಾಗಿ ಸಾಯ್ಬೋದು ಅಂತ ಕೆಳಗೆ ಬರ್ತೇನೆ ಮಾರ್ರೆ. ಜಗ್ಗಣ್ಣ, ನಮ್ಮ ಸುಳ್ಯದ ಅರೆ ಭಾಷೆ ಗೂಡೆ ಮಾರ್ರೆ. ಎಂತ ಕನ್ಫ್ಯೂಷನ್ ಆಗಿ ನೋಡ್ತಾ ಇದ್ದಿ. ಓ, ಗೂಡೆ ಅಂದ್ರೆ ಎಂತ ಅಂತನಾ? ಗೂಡೆ ಅಂದ್ರೆ ನಮ್ಮ ಅರೆ ಭಾಷೆಯಲ್ಲಿ ಹುಡುಗಿ ಅಂತ ಅರ್ಥ ಮಾರ್ರೆ. ಅವಳು ಬಂದು ಎಂತ ಹೇಳಿದ್ದು, ನೀವು ಕೆಳಗಿಲ್ದು ಬಂದರಿಯಾ, ನಾನ್ ನಿಮ್ಮನ್ ಮದ್ವೆ ಆನೆ. ಓ ಜಗ್ಗಣ್ಣ, ನನಗೆ ಲಾಟ್ರಿ ಹೊಡೆದಾಗ ಆಯ್ತು ಮಾರ್ರೆ. ಫುಲ್ ಖುಷಿ. ಇಷ್ಟೊತ್ತು ಸರ್ಕಸ್ ಮಾಡಿದೆ ಎಂತಕ್ಕೆ? ಅದಕ್ಕೆ ಅಲ್ವಾ ಸೀದಾ ಕೆಳಗಿಲ್ದು ಬಂದೆ. ಕೆಳಗಿಲ್ದು ಬಂದ ಮೇಲೆ ಗೊತ್ತದ್ದು ಮಾರ್ರೆ, ಅದು ಸಿವಿಲ್ ಡ್ರೆಸ್ ಅಲ್ಲಿದ್ದ ಲೇಡಿ ಪೊಲೀಸ್ ಅಂತ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ರುಬ್ಬುದ ಮಾರ್ರೆ. ರುಬ್ಬಿದ್ರು ಜಗ್ಗಣ್ಣ ಹೇಳ್ತಾರಲ್ಲ, ಆ ಟೈಪ್ ಈ ಟೈಪ್ ಅಂತ, ಹಾಗೆ ರುಬ್ಬಿದ್ರು. 4 ದಿನ ಎದ್ದೇಳಿಲ್ಲ. ಬೇಕಿತ್ತ ನನ್ಗೆ ಇದೆಲ್ಲ? ಆಗ ಡಿಸೈಡ್ ಮಾಡಿದೆ ಬಟ್ರೆ, ನನಗೆ ಮದುವೆ ಅನ್ನೋ ನನ್ನ ಹಣೆ ಬರದಲ್ಲಿ ಇಲ್ಲ. ಹೇಗೂ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟಿದ್ನಲ್ಲ, ಅದಕ್ಕೆ ಈ ವೇದಿಕೆನ ಸೀದಾ ಉಡ್ಕೊಂಡು ಇಲ್ಲಿವರೆಗೆ ಬಂದೆ. ನಮ್ಮ ರಕ್ಷಿತಾ ಮೇಡಮ್ ಹತ್ರ, ನಮ್ಮ ಜಗ್ಗಣ್ಣ ಹತ್ರ, ನನ್ನ ಭಟ್ರ ಹತ್ರ, ಮತ್ತೆ ನಮ್ಮ ಆನಂದನ್ ಹತ್ರ ನನ್ನ ಸ್ಟೋರಿ ಹೇಳುವ ಅಂತ. ಆನಂದಣ್ಣ, ಇಲ್ಲಿ ಎಲ್ಲಾರು ಒಂದು ಗೂಡ್ ಇದ್ದಾರೆ, ನನಗೆ ಸೆಟ್ ಮಾಡಿಕೊಡಿ ಆತ. ಅಂಚನ್ ಅವ್ರು, ನೀವು ಫ್ರೀ ಇದ್ದೀರಾ? ಎಂಗೇಜ್ ಆಗೋಣ ನಾವು? ಕರ್ಕೊಂಡು ಹೋಗ್ತೀನಿ. ಬೇಡ ಬಾರಪ್ಪ, ಫಸ್ಟ್ ಚಪ್ಪಾಳೆ ಹೊಡಿಲಿ ಜನ.
ದೀಕ್ಷಿತ್ ಗೌಡ ಅವರೇ ಸೂಪರ್ ನೀವು ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ನಿಮಗೆ, ಅದರಲ್ಲೂ ಒಂದು 2-3 ವಾಯ್ಸ್ ಅಂತೂ ಸೂಪರ್ ಆಗಿ ಮಾಡಿದ್ರಿ ನೀವು. ಎಕ್ಸಲೆಂಟ್. ಎಸ್, ನಿಮ್ಮ ಬಗ್ಗೆ ಇನ್ನೊಂಚೂರು ನಮಗೆ ಇವಾಗ ಸೀರಿಯಸ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತ್ ಗೌಡ ಕುಂತೂರು ಪದವ್ ಅಂತ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಂತೂರು ಪದವಿನ ಬೀರಂತಡ್ಕ ಅನ್ನುವಂಥ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೇನೆ. ನಾನು ಬೇಸಿಕ್ಲಿ ಒಬ್ಬ ಮಿಮಿಕ್ರಿ ಆರ್ಟಿಸ್ಟು. ಹಾಗೆಯೇ ಕಾಲೇಜಲ್ಲಿ ಇರಬೇಕಾದ್ರೆ ರಂಗನಾಟಕಗಳನ್ನ ಮಾಡಿರುವಂಥದ್ದು. ಅದ್ರ ಜೊತೆಗೆ ನನಗೆ ಸಣ್ಣ ವಯಸ್ಸಿಂದ ನಾನು ಮಿಮಿಕ್ರಿ ಮತ್ತೆ ಆಕ್ಟಿಂಗ್ ಅಂದ್ರೆ ನನಗೆ ತುಂಬ ಇಷ್ಟ. ಕ್ಲಾಸಲ್ಲೆಲ್ಲ ಹೋಗ್ಬಿಟ್ಟು ಫಿಲ್ಮ್ ಇದೆಲ್ಲ ಡೈಲಾಗ್ ಹೇಳೋದು. ಸುದೀಪ್ ಅವ್ರು ಬಂದರು, ದರ್ಶನ್ ಅವ್ರು ಬಂದರು, ಪ್ರಭಾಕರ್ ಅವ್ರು ಬಂದಾಗ ಹೇಗೆ ಮಾಡ್ತಿದ್ರು ಇದೆಲ್ಲ ಮಾಡೋದು. ಅದಾದ್ಮೇಲೆ ನಮ್ಮ ಜಗಣ್ಣ ಅವ್ರದ್ದು ಫೈಟ್ ಎಲ್ಲ ಇದೆಲ್ಲ ಮಾಡೋದು. ಅದಾದ್ಮೇಲೆ ನಮ್ಮ ದೇವರಾಜ ಅವ್ರದ್ದು ಒಂದು ಫೈಟ್ ಬೇರೆನೇ ಇತ್ತು, ಅದೊಂದು ದೊಡ್ಡ ಹುಚ್ಚಿತ್ತು. ಅದೇ ಬೆಳ್ಕೊಂಡು ಬಂದು ನನಗೆ ಮಿಮಿಕ್ರಿ ಜೊತೆಗೆ ಡಿಗ್ರಿ ಕಾಲೇಜು ಹಾಗೇನೆ ಈ ಹೈಸ್ಕೂಲ್ ದಿನಗಳಲ್ಲಿ ನನಗೆ ತುಳು ನಾಟಕ, ಕನ್ನಡ ನಾಟಕ ಎಲ್ಲ ಮಾಡೋದಕ್ಕೆ ಅವಕಾಶ ಸಿಕ್ತು. 2 ವರ್ಷ ನಮ್ಮ ಕನ್ನಡ ರಂಗ ನಾಟಕಗಳನ್ನ ಕೂಡ ಮಾಡಿದ್ದೇನೆ. ಸೊ ಅದು ನನ್ನ ಒಂದು ರುಟೀನ್. ಸೂಪರ್. ಬಟ್ರೆ ಆಕ್ಟು ಮತ್ತೆ ಆತನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತೇವೆ ಕಣ. ಅಂದ್ರೆ ಮಿಮಿಕ್ರಿ ಅದು ನೋಡೋರಿಗೆ ಸುಲಭ, ಕಲಿಯೋರಿಗೆ ನರಕ. ಅದು ಏನೋ ಒಂದು ಮೈಂಡು ಆ ದನಿನ ಆ ಥರ ಟ್ರೈನ್ ಮಾಡಿ ಅಲ್ಲೆಲ್ಲೋ ಕೂರಿಸ್ಕೋಬೇಕದು. ಈಗ ದರ್ಶನ್ ಸರ್ದು ಇರಬಹುದು, ಎಲ್ಲರದು ಏನೇನ್ ಪ್ರಯತ್ನ ಪಟ್ಟ ಅವನು ಅವೆಲ್ಲ ಎಷ್ಟೋ ದಿನಗಳ ಪ್ರಾಕ್ಟೀಸ್ ನಂತರ ಅಲ್ಲೆಲ್ಲೋ ಹೋಗಿ ಕೂತ್ಕೊಳ್ಳತ್ತಂತ. ಆಮೇಲೆ ಅದನ್ನ ಸ್ವಿಚ್ ಹಾಕದಂಗೆ ಫ್ಲಾಪಿ ಚೇಂಜ್ ಮಾಡ್ತಿದ್ರಲ್ಲ ಮುಂಚೆ, ಆ ಥರ ಚೇಂಜ್ ಮಾಡಿದಾಗ ಬರುವಂತದ್ದು ಅದು. ಆ ದಿಕ್ಕಲ್ಲಿ ಅವನು ಪಿಶ್ಕ್ಯಾನೂ ಮಾಡಿ ತೋರಿಸ್ತಾ ಅವನು. ಅಂದ್ರೆ ಒಂದು ಚೈಲ್ಡ್ಹುಡ್ ನಿಂದ ಒಂದೇನೋ ಆಸಕ್ತಿ ಹೆಂಗೋ ಆಗಿ ಯಾವಾಗ ತಲೆಗೆ ಏಟಾಗಿ ಅದು ಏನಾಗಿ ಒಂದು ಮಿಮಿಕ್ರಿ ಕಲಿತಾನೆ ಮನುಷ್ಯ ಅನ್ನೋದು ಗೊತ್ತಿಲ್ಲ. ವೆಲ್ಕಮ್ ಟು ದ ಶೋ. ಒಳ್ಳೆದಾಗುತ್ತೆ. ಓಕೆ, ರಕ್ಷಿತಾಂಬೆ. ದೀಕ್ಷಿತ್, ನನಗೆ ನೀವು ದರ್ಶನ್ ತರ ನೀವು ಮಧ್ಯದಲ್ಲಿ ಇಂಗ್ಲಿಷ್ ಸೇರಿಸ್ಕೊಂಡು ಮಾತಾಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಆಕ್ಚುಲಿ ಅವನ ಹತ್ರ ಮಾತಾಡ್ತಿರ್ತೀನಲ್ಲ, ಬಟ್ ಅವನ ಹತ್ರ ಮಾತಾಡ್ತಿರುವಾಗ ನನ್ಗದು ಅಂದ್ರೆ ಅವ್ನ ಇಂಟರ್ವ್ಯೂ ಎಲ್ಲ ನೋಡಿದಾಗ ಡಿಟ್ಟು ಹಂಗೆ ಮಾತಾಡ್ತಾರೆ. ಇನ್ನೊಂದ್ಸಲಿ ಜಲಕ್ ಬಿಡ ಮಾರ. ಇಲ್ಲಮ್ಮ, ಒಂದು ಆಕ್ಚುಲಿ ಖುಷಿ ಆಗುತ್ತೆ ಯಾಕಂತಂದ್ರೆ ಆಕ್ಚುಲಿ ವೇದಿಕೆಗೆ ಬರೋದೇ ದೊಡ್ಡ ವಿಷಯ. ಪ್ರತಿ ರಕ್ಷಿತಾ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಅವ್ರು ನನ್ನ ಫ್ರೆಂಡ್. ಆಕ್ಚುಲಿ ತುಂಬಾನೇ ಖುಷಿ ಆಯ್ತು. ದೀಕ್ಷಿತ್, ಒಂದ್ ಕೆಲಸ ಮಾಡ್ತೀಯಾ, ಹಿಂದೆ ತಿರುಗ್ಬಿಟ್ಟು ಅವನ ತರ ನಡ್ಕೊಂಡು ಹೋಗ್ತೀಯಾ? ಐ ಜಸ್ಟ್ ವಾಂಟ್ ಟು ಸೀ ಯು ವಾಕ್ ಲೈಕ್ ಹಿಮ್. ನೋಡೋಣ, ಹಂಗೆ ಹೇಳ್ತಾರ ಅವನು. ನೀನ್ ದರ್ಶನ್ ಎಷ್ಟು ಅಬ್ಸರ್ವ್ ಐಮ್ ಅ ಬಿಗ್ ಫ್ಯಾನ್ ಆಫ್ ಕಿಶೋರ್ ಸರ್, ಆಯ್ತಾ? ಸೊ ಕಿಶೋರ್ ಸರ್ ಅವ್ರ ವಾಯ್ಸ್ ಕೇಳಕ್ಕೆ ಇಟ್ ವಾಸ್ ಸಚ್ ಅ ಪ್ಲೆಜರ್. ದೀಕ್ಷಿತ್, ಒಂದೊಂದು ತುಂಬಾ ಚೆನ್ನಾಗಿ ಮಾಡ್ತೀರಾ. ವೆಲ್ಕಮ್ ಟು ಕಾಮಿಡಿ ಕಿಲಾಡಿಗಳು ಸೀಸನ್ 4 ಅಂಡ್ ಆಲ್ ದಿ ಬೆಸ್ಟ್. ಸೂಪರ್. ನಾನು ಈ ಮಿಮಿಕ್ರಿ ಅನ್ನೋದಿರುತ್ತಲ್ಲ, ಇದು ಒಂದು ಎಂಟರ್ಟೈನ್ಮೆಂಟ್ ಇರಲಿ, ನೀವು ನಿಮ್ಮದೇ ಒಂದು ಪ್ರತಿಭೆನ ಡೆವಲಪ್ ಮಾಡ್ಕೊಡಿ. ಓಕೆ ಸರ್. ಓಕೆ, ಅಂದ್ರೆ ನಿಮ್ಗೆ ಯಾವಾಗ ಸಿಗುತ್ತೆ ಅದು ಅಂತ ಅಂದ್ರೆ, ನೀವೇ ಒಂದು 10 ಡೈಲಾಗ್ಗಳನ್ನ ನಿಮ್ಮ ಮುಂದೆ ಕನ್ನಡಿ ಮುಂದೆ ನೀವೇ ಮಾತಾಡ್ಕೊಂಡು ಮಾಡ್ತಾ ಇದ್ದಾಗ ನಿಮ್ಗೊಂದು ಬಾಡಿ ಲ್ಯಾಂಗ್ವೇಜ್ ಸಿಗುತ್ತೆ. ಅದು ಬಹಳ ರೇರ್ ಸಿಗೋದು. ಸಿಕ್ಕರೆ ಹಿಡ್ಕೊಬಿಡಿ ಅದನ್ನ. ಓಕೆ ಸರ್. ಹಿಡ್ಕೊಂಡು ನಿಮ್ದೊಂದು ಟ್ಯಾಲೆಂಟ್ ಡೆವಲಪ್ ಮಾಡ್ಕೊಡಿ. ಸರ್, ನಿಮ್ಗೆ ಏನ್ ಮಾಡ್ಬೋದು ಅಂತ ಅಂದ್ರೆ, ನೀವು ಪ್ಯಾಕೋ ಏನ್ ಮಾಡಿದಲ್ಲ ಆ ಥರ ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ಗೆ. ಕಾಮಿಡಿ ಎಲ್ಲ ಅವನು ಸ್ವಲ್ಪ ತಿನ್ ವಾಯ್ಸಲ್ಲಿ ಮಾತಾಡಿ, ಐ ಪಿಕ್ಚರೆಲ್ಲ ಮಾತಾಡಿ ಇವೆಲ್ಲ ಮಾಡ್ತಿದ್ದ ಅವನಿಗೆ ಮಿಕ್ಸು. ಆ ಥರ ಒಂದು ಚೆನ್ನಾಗಿ ಸೆಟ್ ಆಗ್ತದೆ. ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡಿದ್ರೆ ನೀವು. ನನಗಂತೂ ದರ್ಶನ್ ತರ ಮಾಡಿದ್ದು ನನಗೆ ಭಾರಿ ಖುಷಿ ಕೊಡ್ತು. ನಾನು ಅವನೇ ಮಾತಾಡಿದಾಗ ಕೇಳಿಸುತ್ತಲ್ಲ ಹಂಗೆ ಕೇಳಿಸ್ತು ನನಗೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಕಿಶೋರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಚೆನ್ನಾಗಿತ್ತು ನಿಮ್ಮ ಪ್ರೆಸೆಂಟೇಷನ್. ನಾನು ಅವಾಗಲೇ ಹೇಳಿದ್ದೆ, ಈಗಲೂ ಪುನರಾವರ್ತನೆ ಮಾಡ್ತೀನಿ. ಅಡ್ವಾನ್ಸ್ ಅಲ್ಲಿ ಕೊಡೋ ರಿಯಾಕ್ಷನ್ ಕಟ್ ಮಾಡಿ. ಓಕೆ ಸರ್. ಓಕೆ, ಅದಷ್ಟು ಸಣ್ಣ ಮಾರ್ಪಾಡು ಮಾಡಿಕೊಟ್ರೆ ನೀವು ಈ ಕಾಮಿಡಿ ಕಿಲಾಡಿ ವೇದಿಕೆಗೆ ಡೆಫಿನೆಟ್ ಆಗಿ ಒಳ್ಳೆ ಟ್ಯಾಲೆಂಟ್. ಶುಭವಾಗಲಿ. ವೆಲ್ಕಮ್. ಐ ಥಿಂಕ್ ಇಲ್ಲಿ ಇನ್ನೊಬ್ರು ಸ್ನೇಹಿತರು, ನಮ್ಮ ಫ್ರೆಂಡ್ ಯೋಗಿ ಅಂತ. ಅಣ್ಣ, ನಿಮ್ಮ ಪರ್ಮಿಷನ್ ಒಂದಿಗೆ ಯೋಗಿನ ಒಂದು ನಿಮಿಷ ಸ್ಟೇಜ್ ಮೇಲೆ ಕರೀಲ್ಲ ನಾನು? ದಯಮಾಡಿ ಹೋಗಿ. ಫಾದರ್ ಯೋಗಿ ಅವರೇ ಹೋಗಿ. ಯೋಗಿ ಬಗ್ಗೆ ಒಂದು ಇಂಟರ್ವ್ಯೂ ಕೊಡ್ತೀನಿ ನಾನು. ಬಟ್ ಅದಕ್ಕೆ ಮುಂಚೆ ಸುಚೇಂದ್ರ ಪ್ರಸಾದ್ ಸರ್ ವಾಯ್ಸ್ ಅಂದ್ರೆ ಪ್ರಾಯಶಃ ನನಗೆ ಯೋಗಿನೇ ಜ್ಞಾಪಕಕ್ಕೆ ಬರೋದು ನನಗೆ. ಅದೆಲ್ಲ ಒಂದ್ 2-3 ವಾಯ್ಸ್ ಇದೆ ವಿಚ್ ಓನ್ಲಿ ಯೋಗಿ ಕ್ಯಾನ್ ಡೂ ಇನ್ ಕರ್ನಾಟಕ ಅಂತ ನಾನು ಭಾವಿಸ್ತೀನಿ. ಯೋಗಿ ಪ್ಲೀಸ್ ಸುಚೇಂದ್ರ ಸರ್ ವಾಯ್ಸ್ ಒಂದ್ ಮಾಡಿ. ನಿಗದಿತ ಸಮಯಕ್ಕಿಂತ ತಡವಾಗಿ ವಿದ್ಯಾಸಂಸ್ಥೆಗೆ ಪ್ರವೇಶ ಬಯಸ್ತಾ ಇದ್ರಿ. ಕಾಲೇಜ್ಗೆ ಇಲ್ಲ ಏನದು ಪ್ರಕಾಶವಾಗಿ ಮಾತಾಡಿ. ನೋಡಿ, ನೀವು ಕೇಳಿದ ಅಷ್ಟು ಹೊತ್ತಿಗೆಗಳನ್ನ ಅಕಪಾಟಲ್ಲಿಟ್ಟಿದ್ದೀನಿ. ಇದನ್ನ ಮುಟ್ಟಿದಾಗ ನಾನು ಅದನ್ನ ಮುಟ್ಟೋದಿಲ್ಲ. ತಗೊಳ್ಳಿ, ಕೊಡಿಸು ಅಂತ ಮೀನಾಸಮ್ಮು. ಯೋಗಿ, ದಟ್ ವಾಸ್ ಬ್ರಿಲಿಯಂಟ್. ಸುಚೇಂದ್ರ ಪ್ರಸಾದ್ ಸರ್ ಅವನು ನೈಟ್ ಎಫೆಕ್ಟ್ ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ.
ಆಮೇಲೆ ಅಚ್ಯುತ್ ಕುಮಾರ್ ಸರ್ ಕೇಳಿದಿರಾ ಯೂಶಲಿ ಲೇ ನಿಮ್ಮ ಅಮ್ಮನಿಗೆ ಅದು ಯಾವುದೋ ಬುದ್ಧನಿಗೆ ಬೋಧಿ ಮಾಡೋದು ಕೆಳಗಡೆ ಜ್ಞಾನೋದಯ ಆದಂಗೆ ಇವನಿಗೆ ಮನೆಯಲ್ಲಾಗಿದೆ ಕಣ. ಲೇ ನಿಮ್ಮ ಅಮ್ಮ ಹೇಳ್ತಿದ್ಲು ಚಿಕ್ಕ ವಯಸ್ಸಲ್ಲಿ ನೀನು ತುಂಬಾ ಪ್ರಶಸ್ತಿ ತಗೊಂಬತ್ತಿದ್ದಂತೆ ಡ್ಯಾನ್ಸ್ ಮಾಡಲಿ ಮಾಡ ನಿಮ್ಮ ಅಪ್ಪನಿಗೋಸ್ಕರ ಮಾಡಲಿ ಒಂದ್ಸಲ ಮಾಡೋ. ಶಿವಣ್ಣ ಕೇಳಿದ್ರಿ ಯಾರು? ಶಿವಣ್ಣ ಅದೇನಂತಂದ್ರೆ ನಾವು ಮಾಡ್ಕೋಬೇಕಮ್ಮ. ಯಾಕೆ ಅಂದ್ರೆ ಈ ತರ ಒಂದು ವೇದಿಕೆ ಮುಂದೆ ಅಪ್ಪಾಜಿ ಹೇಳ್ದಂಗೆ ಈ ತರ ನಟರುಗಳ ಮುಂದೆ ನಿಂತ್ಕೊಳ್ಳೋದೇ ಒಂದು ಭಾಗ್ಯ ಅಮ್ಮ. ಅದು ಇಟ್ಸ್ ಆಲ್ ಲೈಕ್ ಶಿವಣ್ಣನ್ ಮಿಮಿಕ್ರಿ ಒಬ್ಬೊಬ್ರು ಮಾಡ್ತಾರೆ, ತುಂಬಾ ಸ್ಟುಪಿಡ್ ಆಗಿ ಮಾಡ್ತಾರೆ. ಇಲ್ಲ ದಯವಿಟ್ಟು ಹೇಳ್ಬೇಡ, ಇಟ್ಸ್ ಅನ್ ಇನ್ಸಲ್ಟ್ ಅಣ್ಣ. ಬಟ್ ಇವತ್ತು ನೀನ್ ತುಂಬಾ 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 ಚೆನ್ನಾಗಿ ಮಾಡಿದೆ ಶಿವಣ್ಣ. ಥ್ಯಾಂಕ್ ಯು. ಅನಂತ್ನಾಗ್ ಸರ್ ಧ್ವನಿ ನನಗೆ ಬರ್ತಿರ್ಲಿಲ್ಲ. ಸರ್ ಗಾಳಿಪಟ ಕತೆ ಹೇಳಕ್ಕೆ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ನನ್ನ ಜೊತೆಲಿ. ಅವ್ರನ್ನ ಕಂಡ್ರೆ ಪ್ರೀತಿ ಅಲ್ವಾ, ಅವ್ರನ್ನೇ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿದ್ದಾರೆ. ನಮಸ್ತೆ ಸರ್, ಹಿಂಗ್ ಗಾಳಿಪಟ ಚೂಸಿನ ಯಾವುದು ಮತ್ತೆ ಶುರು ಮಾಡಿದ್ರ ಗಾಳಿಪಟ ಸಿನಿಮಾನ? ಸರ್ ಗಾಳಿಪಟದಲ್ಲಿ ಒಂದು ಡೈಲಾಗ್ ಬರೆದಿದ್ದಾರೆ. ಕಾಣೆಯಾದ ಸೀತೆಯನ್ನ ಹುಡುಕುವಾಗ ವೈದೇಹಿ ಏನಾದಳು ಎಂದು ಮೂಕ ಗಿಡ ಮರಗಳನ್ನ ಕೇಳಿದಂತೆ ರಾಮ. ಹಾಗಾಯಿತು ಇದು. ಯೋಗಿ, can I hug you please ಯೋಗಿ? Can you please come here ಯೋಗಿ? Can you enough now come here? ಆಕೆ ಕರೀತಿದ್ದಾರೆ ಅಂದ್ರೆ ಹೋಗೋದು ನಮ್ಮ ಕರ್ತವ್ಯ, ಹೋಗ್ಲೇಬೇಕು. ಆ ಮಿಮಿಕ್ರಿ, ಆ ವಾಯ್ಸ್ ಕ್ಯಾಪ್ಚರ್ ಮಾಡ್ತಕ್ಕಂಥ ಆ ನ್ಯೂಯಾನ್ಸಸ್ನ ಎಲ್ಲ ತಂಡಕ್ಕೆ ಹೇಳ್ಕೊಡ್ತಾ ಇದ್ರೆ ಅದು ಇನ್ನೂ ಒಂದು ಗ್ರೂಮಿಂಗ್ ಸೆಷನ್ ಬಹಳ ಚೆಂದಾಗಿರುತ್ತೆ. ನಿಮ್ಮೊಟ್ಟಿಗೆ ಮೆಂಟರ್ ಆಗಿ ನಮ್ಮ ಜೊತೆ ಒಂದು ಜರ್ನಿ ಮಾಡಿ ಯೋಗಿ. ಥ್ಯಾಂಕ್ ಯು ಸೋ ಮಚ್. ಬ್ರಿಲಿಯಂಟ್, ಇಟ್ ವಾಸ್ ಬ್ರಿಲಿಯಂಟ್. ಥ್ಯಾಂಕ್ ಯು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಯೋಗಿ ಅವ್ರಿಗೆ. ಈ ನಮ್ಮ ಜರ್ನಿಯಲ್ಲಿ ನಮ್ಮ ಕಂಟೆಸ್ಟೆಂಟ್ಸ್ಗಾಗ್ಲಿ ನಮಗಾಗ್ಲಿ ಸಿಗೋದೇನು ಅಂತಂದ್ರೆ ಬರೀ ಕಮೆಂಟ್ ಮಾತ್ರ ಅಲ್ಲ, ಜಡ್ಜಸ್ ಕೊಡುವಂತ ಪ್ರತಿ ಟಿಪ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡಿದ್ದೆ ಆದ್ರೆ ಅದು ಜನರ ಮನಸ್ಸಿಗೆ ಮುಟ್ಟೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕಂದ್ರೆ ಜನರ ಮನಸ್ಸನ್ನ ಮುಟ್ಟಿ ಬಂದೇ ಅವ್ರಲ್ಲಿ ಕೂತಿರೋದು. ಅವ್ರಿಗೆ ಗೊತ್ತಿದೆ ಏನ್ ಮಾಡೋದಕ್ಕೆ ಜನರು ಇಷ್ಟಪಡ್ತಾರೆ ಅಂತ. ಸೊ ಅವ್ರು ಕೊಟ್ಟಿರೋ ಟಿಪ್ಸ್ ನ ತಗೊಂಡು ಅದನ್ನ ಅಳವಡಿಸ್ಕೊಂಡು ಹೋದಾಗ ಶೋರ್ ಶಾಟ್ ಅದು ನಿಮ್ಮನ್ನ ಒಳ್ಳೆ ಕಡೆ ರೀಚ್ ಮಾಡುತ್ತೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ವೆಲ್ಕಮ್ ಟು ಕಾಮಿಡಿ ಕಿಲಾಡಿ ಸೀಸನ್ 4. ಪ್ಲೀಸ್ ಕುಳಿತುಕೊಳ್ಳಿ. ನೋಡ್ರಿ, ನಗೋಕ್ ಯಾಕ್ರಿ ಜಂಬ, ನಗರಿ ಮನಸ್ ತುಂಬಾ ಅನ್ನೋದೇ ನಮ್ಮ ವೇದಿಕೆ ಸಿದ್ಧಾಂತ. ಸೊ ಗ್ರ್ಯಾಂಡ್ ಪ್ರೀಮಿಯರ್ ನ ಮೊದಲ ಸುತ್ತಿನಲ್ಲಿ ಬಂದಂತ ಕಿಲಾಡಿಗಳು ಅದ್ಭುತವಾಗಿ ನಿಮ್ಮನ್ನ ನಗಿಸಿದ್ದಾರೆ. ಮತ್ತೆ ಮುಂದಿನ ವಾರದಲ್ಲಿ ಬರುವಂತ ಕಿಲಾಡಿಗಳು 100% ನಿಮ್ಮನ್ನ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗ್ಸೋದಲ್ದೆ ಖುಷಿ ಆಗೋ ತರ ನಿಮ್ಗೆ ಕಚ್ಚುಗಳು ಇಡ್ತಾರೆ ಅಂತ ಪ್ರಾಮಿಸ್ ಮಾಡ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೀಗೆ. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಗ್ರ್ಯಾಂಡ್ ಪ್ರೀಮಿಯರ್. ಸ್ಪೆಷಲ್ ಪಾರ್ಟ್ನರ್ಸ್ ಸ್ಪರ್ಶ್ ಮಸಾಲಾ, ಶ್ರೀಕೃಷ್ಣ ಘೀ ಗೋಲ್ಡ್ ವಿನ್ನರ್, ಟೆಕ್ಸ್ಟೈಲ್ ಪಾರ್ಟ್ನರ್ ಸುದರ್ಶನ್ ಸ್ಟೋರ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. See you, take care, ಶುಭರಾತ್ರಿ.